ಇಂಕೊಂಜಿ ವಿಶೇಷದಾಯ್ತಂದೊಂದು ಶ್ರಮಜೀವಿ ಸೊನ್ನೆಟ್ಟು ಬತ್ತನಂಚಿನ ವ್ಯಕ್ತಿ. ನನ್ನಂತೆ ವಿದ್ಯಾರ್ಥಿಗಳಿರುವಂತಹ ಸಂದರ್ಭ ಒಂದಷ್ಟು ಮಂದಿ ಬಂದಾಗ ಜ್ಯೂಸ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದಂತಹ ಒಬ್ಬ ಪ್ರೀತಿಯ ಬಾಬಣ್ಣ ಇವರು. ಕುಂಬ್ರದ ಕಟ್ಟೆ ನಮ್ಮ ಅರಳಿ ಮರ ಅದು ಉಳಿಬೇಕಿದ್ರೆ ಅದರಲ್ಲಿ ಬಾಬಣ್ಣನ ಒಂದು ನನಗೆ ತಿಳಿದ ಮಟ್ಟಿಗೆ ಅವರದ್ದು ಕೂಡ ಒಂದು ಕೊಡುಗೆ. ಅವರಲ್ಲಿ ಹಣ ಇಲ್ಲದೆ ಜ್ಯೂಸ್ ಕುಡಿದು ಹೋದವರು ಇದ್ದಾರೆ. ಧರ್ಮ ಬೇರೆ ಆಗಿರ್ಬೋದು, ಜಾತಿ ಬೇರೆ ಆಗಿರ್ಬೋದು, ಪಕ್ಷ ಬೇರೆ ಆಗಿರ್ಬೋದು, ಪಂಗಡ ಬೇರೆ ಆಗಿರ್ಬೋದು, ಇದು ಯಾವುದು ಕೂಡ ಬಾಬಣ್ಣನ ಅಂಗಡಿಗೆ ಗ್ರಾಹಕನಾಗಿ ಬಂದಾಗ ನನಗೆ ಇಷ್ಟು ವರ್ಷದಲ್ಲಿ ಕಂಡದಿಲ್ಲ. ಅವರ ಶರಬತ್ತು ಅಂದ್ರೆ ಅದು ಅಷ್ಟು ಜನಪ್ರಿಯ. ಎಲ್ಲರೂ ಬಾಬಣ್ಣ ಶರಬತ್ತು ಕುಡ್ಲಿಕ್ಕೆ ಬರ್ತಾ ಇದ್ರು. ಕಷ್ಟಪಟ್ಟು ಮುಂದೆ ಬಂದವರು ಯಾರಾದ್ರೂ ಇದ್ರೆ ಅದು ಬಾಬಣ್ಣ ಅಂತ ಹೇಳ್ಬೋದು. ಅದೇ ರೀತಿ ಬಾಬಣ್ಣ ಹಣ ಇಲ್ಲದಿದ್ರು ಹಣ ನೀವು ಯಾವಾಗ್ಲಾದ್ರೂ ಕೊಡಿ, ನೋಡಿ ಎಳ್ನೀರು ತಕೊಳ್ಳಿ ನೀವು, ಮತ್ತೆ ಇದು ಕಬ್ಬಿನ ಜ್ಯೂಸ್ ಕುಡೀರಿ ಅಂತ ಹೇಳಿ ಅವರಿಗೆ ಜ್ಯೂಸ್ ಕುಡಿಸ್ತಾ ಇದ್ರು. ಅದನ್ನ ನೋಡ್ತಾ ಇರ್ಬೇಕಿದ್ರೆ ಅಲ್ಲಿ ಯಾವ್ದ್ರ ಮಕ್ಳಿದ್ರು ಒಂದು ಅರ್ಧ ಗ್ಲಾಸ್ ಆದ್ರೂ ಜ್ಯೂಸ್ ಕೊಡ್ತಾ ಇದ್ರು. ಪರ್ ಮಗ ಅಂತ ಹೇಳಿ ಕೊಡ್ತಾ ಇದ್ರು. ಆಯುರ್ದ ಬೊಕ್ಕ ಒಂಜಿ ಪುದಾರ್ ಚೇಂಜ್ ಆನ್ ಜ್ಯೂಸ್ ಬಾಬಣ್ಣೆ ಉತ್ತಮ ಭಜನಗಾರಿ. ಭಜನೆ ಯಾರನ್ನ ಕೇಂದ್ರ ನಂಗೆ ಕೊಂಚ ಭಕ್ತಿ ಬರ್ಬೋದು. DTV ಕನ್ನಡ, ಇದು ಕನ್ನಡಿಗರ ಕಣ್ಣು. ಪ್ರೀತಿಯ ವೀಕ್ಷಕರೇ, ನಾನಿವತ್ತು ಪುತ್ತೂರು ತಾಲೂಕಿನ ಕುಂಬ್ರದ ಕೆದಂಬಾಡಿ ಗ್ರಾಮದಲ್ಲಿದ್ದೇನೆ. ನನ್ನ ಹಿಂದೆ ಕಾಣ್ತಿರುವಂತಹ ಅರ್ಚನಾ ಜ್ಯೂಸ್ ಸೆಂಟರ್, ತಂಪಾದ ಕಬ್ಬಿನ ಜ್ಯೂಸ್. ಈ ಅಂಗಡಿ ಇನ್ನು ಮುಂದಕ್ಕೆ ನೆನಪುಗಳು ಮಾತ್ರ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಕಳೆದ 35 ವರ್ಷಗಳಿಂದ ಕುಂಬ್ರದ ಹೃದಯ ಭಾಗದಲ್ಲಿ, ಕುಂಬ್ರದ ಜಂಕ್ಷನ್ನಲ್ಲಾಗಿರ್ಬೋದು, ತದನಂತರ ಪುತ್ತೂರಿನಲ್ಲಾಗಿರ್ಬೋದು, ತದನಂತರ ಇವಾಗ ಒಂದು 2-3 ವರ್ಷಗಳ ಹಿಂದೆ ತನ್ನ ಸ್ವಂತ ಕಟ್ಟಡದಲ್ಲಿ, ಅಂದರೆ ಅರ್ಚನಾ ಸಂಕೀರ್ಣ ಅನ್ನುವಂತಹ ಈ ಕಟ್ಟಡದಲ್ಲಿ ತಂಪಾದ ಕಬ್ಬಿನ ಜ್ಯೂಸಿನ ಅಂಗಡಿ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಪುನಾರ್ಪುಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರಗಳನ್ನು ನಡೆಸಿಕೊಂಡು ಬಂದಂತಹ ನಮ್ಮ ಪ್ರೀತಿಯ ಜ್ಯೂಸ್ ಬಾಬಣ್ಣ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಸೊ ತುಂಬ ನೋವಿದೆ. ಯಾಕಂತ ಹೇಳಿದರೆ ಕಳೆದ 25 ವರ್ಷಗಳ ಪರಿಚಯ ನನಗೆ. ಅದೇ ರೀತಿ ನನ್ನಂತೆ ಒಂದಷ್ಟು ಮಂದಿಗೆ 10, 30, 45 ವರ್ಷಗಳಿಂದ ಇವರ ಪರಿಚಯ ಇರ್ಬೋದು. ಒಂದು ಸಾಧು ಸ್ವಭಾವದ ಒಬ್ಬ ವ್ಯಕ್ತಿ, ಎಲ್ಲರೊಂದಿಗೆ ಫ್ರೆಂಡ್ಶಿಪ್ಪಲ್ಲಿ, ಅಂದರೆ ವಯಸ್ಸಾದರೂ ಕೂಡ ಯುವಕರೊಂದಿಗೆ ತನ್ನ ನಗುಮುಖದ ಸೇವೆಯನ್ನು ನೀಡುತ್ತಾ ಏನು ಬೇಕು ಆ ರೀತಿಯಲ್ಲಿ ಮಾಡಿಕೊಡುವಂತಹ ಜ್ಯೂಸನ್ನು ಆ ರೀತಿಯಾಗಿ ಮಾಡಿಕೊಡುವಂತಹ ಒಬ್ಬ ನಗುಮುಖದ ವ್ಯಕ್ತಿ ಜ್ಯೂಸ್ ಬಾಬಣ್ಣ. ನನ್ನಂತೆ ವಿದ್ಯಾರ್ಥಿಗಳಿರುವಂತಹ ಸಂದರ್ಭ ಒಂದಷ್ಟು ಮಂದಿ ಬಂದಾಗ ಜ್ಯೂಸನ್ನು ಉಚಿತವಾಗಿ ಕೊಡ್ತಾ ಇದ್ದಂತಹ ಒಬ್ಬ ಪ್ರೀತಿಯ ಬಾಬಣ್ಣ ಇವರು. ಯಾಕಂತ ಹೇಳಿದರೆ ಇವಾಗೆಲ್ಲರೂ ಜ್ಯೂಸು ಹಣ ಕೊಟ್ಟು ಕುಡಿಬೋದು, 20 ರೂಪಾಯಿ ಏನು ದೊಡ್ಡ ವಿಷಯವೇನಲ್ಲ. ಆದರೆ 10-20 ವರ್ಷಗಳ ಮುಂಚೆ ಜ್ಯೂಸನ್ನು ಕುಡಿಯೋದು ಅಂತ ಹೇಳಿದರೆ ಬಹಳ ಒಂದು ಕಷ್ಟಕರವಾದಂಥ ದಿನವಿತ್ತು ಒಂದು ಸಮಯದಲ್ಲಿ. ಆ ಸಂದರ್ಭದಲ್ಲಿ ಶಾಲೆ ಬಿಟ್ಟು ಅವರ ಅಂಗಡಿಯ ಮುಂಭಾಗದಲ್ಲಿ ಹೋಗುವಂಥ ಮಕ್ಕಳಿಗೆ ಚಾಕ್ಲೇಟ್ ಆಗಿರ್ಬೋದು, ಜ್ಯೂಸ್ ಮಾಡಿ ಅದರಲ್ಲಿ ಜ್ಯೂಸನ್ನಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಇವೆಲ್ಲವನ್ನು ಉಚಿತವಾಗಿ ಕೊಟ್ಟು ಎಲ್ಲ ಮಕ್ಕಳ ಪ್ರೀತಿಯ ಬಾಬಣ್ಣರಾಗಿದ್ರು ಇವರು. ಇವರ ಕಥೆಗಳನ್ನು ಹೇಳ್ಕೊಂಡು ಹೋದರೆ ತುಂಬ ಇದೆ. ಆದರೆ ನಾನಿವತ್ತು ಬಂದಿದ್ದು, ನಾನು ಮತ್ತು ಇವರು ತುಂಬ ಪರಿಚಯಸ್ಥರು, ತುಂಬ ಮಾತುಕತೆಯಲ್ಲಿ ನಡೆಸ್ಕೊಂಡವರು. 10-25 ವರ್ಷಗಳಿಂದ ಈ ಬಾಬಣ್ಣನ ಜೊತೆ ನಾನು ಬೆರ್ಕೊಂಡವನು. ಅಂದರೆ ಬೇರೆ ಬೇರೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿರ್ಬೋದು, ಅಥವಾ ಜ್ಯೂಸಿನ ಬಗ್ಗೆ ಚರ್ಚೆ ಆಗಿರ್ಬೋದು, ಏನೆಲ್ಲ ಹಾಕೊಂಡು ಜ್ಯೂಸ್ ಮಾಡ್ತಾರೆ ಬಾಬಣ್ಣ, ಈ ರೀತಿಯಾದಂಥ ಹಲವು ಕ್ವಶನ್ಗಳನ್ನು ಸುಮ್ಮನೆ ಅವರೊಟ್ಟಿಗೆ ಹರಟೆ ಹೊಡಿಲಿಕ್ಕೆ ಒಂದು ಮಜಾ. ಅಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಕಲ್ಕೊಂಡಿದ್ದು ತುಂಬ ನೋವಿದೆ. ಯಾಕಂತ ಹೇಳಿದರೆ ಈ ರಸ್ತೆಯಲ್ಲಿ ನಾನು ಹೋಗಬೇಕಾದ್ರೆ ಊಟ ಮಾಡ್ಕೊಂಡು ಬಂದಿದ್ರು, ಹೊಟ್ಟೆ ತುಂಬ ಊಟ ಇದ್ದರೂ ಕೂಡ ಬಾಬಣ್ಣನೊಂದು ಜ್ಯೂಸು ಅಥವಾ ಒಂದು ಮಜ್ಜಿಗೆ ಕುಡಿಯೋದೇ ನಾನು ಈ ರಸ್ತೆ ದಾಟಿ ಹೋದವನಲ್ಲ. ಅದೇ ರೀತಿ ನಮ್ಮ ಕುಂಬ್ರದಲ್ಲಿರುವಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ, ಕುಂಬ್ರ ಜಂಕ್ಷನ್ನಲ್ಲಿ ಮಾವಿನ ಮರದ ಕೆಳಗಡೆ ಗೂಡಂಗಡಿ ಬಾಬಣ್ಣ ಅಂತ ಕರಿತಾ ಇದ್ದೆವು. ಅಲ್ಲೊಂದು ಗೂಡಂಗಡಿ ಇಟ್ಕೊಂಡು ಸ್ಟೀಲಿನ ಫ್ರಿಡ್ಜ್ ಇಟ್ಕೊಂಡು ಸ್ಟೀಲಿನ ಲೋಟದಲ್ಲಿ ಕಬ್ಬಿನ ಜ್ಯೂಸನ್ನು ಕೊಡುವಾಗ ಆ ಸ್ಟೀಲ್ ಗ್ಲಾಸಲ್ಲಿ ಇಟ್ಕೊಂಡು ಆ ಜ್ಯೂಸನ್ನು ಕುಡಿಯುವಂತಹ ಸಂದರ್ಭದಲ್ಲಿ ಸಿಗುವಂತಹ ಆನಂದ ಇದೆಯಲ್ಲ, ಆ ಬಿಸಿಲಿನ ಧಗೆಗೆ ಬೆಂದು ಬಂದಂತಹ ದೇಹಕ್ಕೆ ಒಂದು ಆ ಕಬ್ಬಿನ ಜ್ಯೂಸ್ ಕುಡಿದ್ರೆ ಸಿಗುವಂತಹ ಆನಂದ ಅಷ್ಟಿಷ್ಟಲ್ಲ. ಅಂತಹ ನಮ್ಮ ಪ್ರೀತಿಯ ಬಾಬಣ್ಣ ಇವತ್ತು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ತುಂಬ ನೋವಿದೆ, ತುಂಬ ದುಃಖ ಇದೆ, ತುಂಬ ಮಿಸ್ ಮಾಡ್ಕೊಳ್ತೇವೆ ಬಾಬಣ್ಣ. ಯಾಕಂತ ಹೇಳಿದ್ರೆ ಇನ್ನು ಪ್ರತಿದಿನ ಈ ರೋಡಲ್ಲಿ, ಈ ರಸ್ತೆಯಲ್ಲಿ ಚಲಿಸಬೇಕಾದ್ರೆ ಬರೀ ಈ ಬಿಲ್ಡಿಂಗನ್ನು ಮಾತ್ರ ನೋಡ್ಕೊಳ್ಬೋದು, ಅಲ್ಲಿ ಕೂತಿರುವಂತಹ ಬಾಬಣ್ಣನನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಏನೇ ಆಗಲಿ, ಇವತ್ತು ನಾವು ಬಾಬಣ್ಣ ಇವತ್ತು ಬೆಳಿಗ್ಗೆ ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನನಗಿಂತಲೂ ತುಂಬ ಅವರ ಜೊತೆ ಬೆರ್ಕೊಂಡಂತಹ ಒಂದಷ್ಟು ಮಂದಿ ಈ ಕುಂಬ್ರ ಪರಿಸರದಲ್ಲಿದ್ದಾರೆ, ಕುಂಬ್ರ ಪೇಟೆಯಲ್ಲಿದ್ದಾರೆ, ವರ್ತಕರಿದ್ದಾರೆ. ಒಂದಷ್ಟು ಮಂದಿಯಲ್ಲಿ ಅವರ ಅನುಭವವನ್ನು ಕೇಳ್ಕೊಂಡ, ಬಾಬಣ್ಣನ ಜೊತೆ ಯಾವ ರೀತಿ ಹೊಂದಾಣಿಕೆಯಲ್ಲಿದ್ದರು, ಬಾಬಣ್ಣನ ಜೊತೆ ಯಾವ ರೀತಿ ಅವರ ನಂಟು ಇತ್ತು, ಏನು ಅನ್ನಿಸ್ತಾ ಇದೆ ಇವತ್ತು ಬಾಬಣ್ಣ ಇಲ್ಲಿಂದ ಹೊರಟೋಗಿದ್ದಾರೆ, ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ, ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ಅವ್ರ ಜೊತೆ ಮಾತಾಡಿಸೋಣ. ಅದಕ್ಕಿಂತ ಮುಂಚಿತವಾಗಿ
ಪ್ರಮುಖವಾಗಿ ಬಾಬಣ್ಣ ಅಂತ ಹೇಳಿದ್ರೆ ಇವರು ಮೊದಲು ಸೋಡದ ಬಾಟ್ಲಿಯನ್ನು ಮಾರ್ತಾ ಇದ್ರು ಕುಂಬ್ರದಲ್ಲಿ. ಅದರ ನಂತರ ಪುತ್ತೂರಿನಲ್ಲಿ ಐಸ್ ಕ್ರೀಮ್ ಅಂಗಡಿಯಲ್ಲಿ ಕೆಲಸಕ್ಕೆ ಕೂಡ ಇದ್ರು, ಅಲ್ಲಿ ಐಸ್ ಕ್ರೀಮ್ಗಳನ್ನು ಮಾಡ್ಕೊಂಡಿದ್ರು. ಅದರ ನಂತರ ಬಂದು ಮತ್ತೆ ಕುಂಬ್ರದಲ್ಲಿರುವಂತಹ 2 ಮಾವಿನ ಮರದ ಮಿಡ್ಲಲ್ಲಿ ಗೂಡಂಗಡಿ ಹಾಕೊಂಡು ಅವತ್ತಿನ ಹೆಸರಲ್ಲಿ ಗೂಡಂಗಡಿ ಬಾಬಣ್ಣ ಅಂತ ಹೇಳಿ ಫೇಮಸ್ ಆಗಿದ್ರು. ಸೊ ಅಂದಿನಿಂದ ಇವತ್ತಿನವರೆಗೆ ಅವರ ವೃತ್ತಿಪರ ಹೀಗೇ ಬರ್ತಾ ಇತ್ತು. ಕಬ್ಬಿನ ಜ್ಯೂಸ್ ಆಗಿರ್ಬೋದು, ಅದೇ ರೀತಿ ಗಾಂಧರಿ ಮೆಣಸಿನಕಾಯಿಯನ್ನು ಹಾಕೊಂಡು ಕೊಡುವಂತಹ ಮಜ್ಜಿಗೆ, ಅದನ್ನು ಕುಡಿದ್ರೆ ಮತ್ತೆಲ್ಲೂ ಸಿಗ್ಲಿಕ್ಕಿಲ್ಲ ಅಂತಹ ಒಂದು ರುಚಿ. ಅದೇ ರೀತಿ ಪುನಾರ್ಪಲ್ಲಿ ಕೂಡ ಇವ್ರದ್ದು ಫೇಮಸ್ ಆಗಿತ್ತು. ಸೊ ಈ ಬಾಬಣ್ಣ ಇಷ್ಟೆಲ್ಲ ವೃತ್ತಿಪರ ಕೆಲಸವನ್ನು ಕಳೆದ 10-40 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ಈ ಸಂದರ್ಭದಲ್ಲಿ ಅವರು ಕುಂಬ್ರದಲ್ಲಿರುವಂತಹ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅದರ ಜೊತೆಗೆ ಕುಂಬ್ರ ವರ್ತಕ ಸಂಘದ ಪದಾಧಿಕಾರಿ ಕೂಡ ಆಗಿದ್ರು. ವಿಶ್ವ ಯುವಕ ಮಂಡಲ ಇದರ ಪದಾಧಿಕಾರಿಯಾಗಿ ಕೂಡ ಗುರುತಿಸಿಕೊಂಡಿದ್ರು. ಅದೇ ರೀತಿ ಒಳಮುಗ್ರು ಗ್ರಾಮದ ಬಿಜೆಪಿ ಸಕ್ರಿಯ ಕಾರ್ಯಕರ್ತನಾಗಿ ಕೂಡ ಇವರು ಗುರುತಿಸಿಕೊಂಡಿದ್ರು. ಧರ್ಮ ಬೇರೆ ಆಗಿರ್ಬೋದು, ಜಾತಿ ಬೇರೆ ಆಗಿರ್ಬೋದು, ಪಕ್ಷ ಬೇರೆ ಆಗಿರ್ಬೋದು, ಪಂಗಡ ಬೇರೆ ಆಗಿರ್ಬೋದು, ಇದು ಯಾವುದು ಕೂಡ ಬಾಬಣ್ಣನ ಅಂಗಡಿಗೆ ಗ್ರಾಹಕನಾಗಿ ಬಂದಾಗ ನನಗೆ ಇಷ್ಟು ವರ್ಷದಲ್ಲಿ ಕಂಡದಿಲ್ಲ. ಯಾಕಂತ ಹೇಳಿದ್ರೆ ಅವರ ನಗುಮುಖದ ಸೇವೆ, ಅವರ ಆ ಒಂದು ಜ್ಯೂಸ್ ಕೊಡುವಂತಹ ಪ್ರೀತಿ, ಹಣ ಇಲ್ವೋ ಅದು ಸೆಕೆಂಡ್ರಿ. ಹಣಕ್ಕೋಸ್ಕರ ಅವರು ಇಲ್ಲಿ ಬಂದು ಕೂತದ್ದು ಅಂತೇಳಿ ನಾನು ಖಂಡಿತವಾಗಿ ನಂಬಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವರು ಕೃಷಿಕರು ಕೂಡ ಹೌದು, ಪ್ರಗತಿಪರ ಕೃಷಿಕರು ಕೂಡ ಹೌದು. ಈ ಬಿಲ್ಡಿಂಗ್ ಅಲ್ಲಿ ಇವರಿಗೆ ಬೇಕಾದಂತಹ ಬಾಡಿಗೆ ಕೂಡ ಬರ್ತಾ ಇದೆ, ಮಕ್ಕಳು ಕೂಡ ಇದ್ದಾರೆ, ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಇವರ ಈ ಒಂದು ಪ್ರೀತಿ, ಇಲ್ಲಿ ಬರುವಂತಹ ಜನರ ಜೊತೆ ಬರ್ಕೊಂಡು ಮಾತಾಡುವಂತಹ ಒಂದು ಸನ್ಮಾನಿಸಿದೆಯಲ್ಲ, ಅದಕ್ಕೋಸ್ಕರ ಬಂದು ಅವರು ಈ ಅಂಗಡಿಯಲ್ಲಿ ಕೂತ್ಕೊಳ್ತಾ ಇದ್ರು ಹೊರತು ಹಣವನ್ನು ಮಾಡಬೇಕು, ನನಗೆ ಸಂಪಾದಿಸಬೇಕು ಅನ್ನುವಂಥ ಯಾವುದೇ ದೂರದೃಷ್ಟಿ ಕೂಡ ಈ ಬಾಬಣ್ಣನಲ್ಲಿ ನಾನು ಕಂಡದಿಲ್ಲ. ಯಾಕಂತ ಹೇಳಿದ್ರೆ ಅದರ ಸಾಕ್ಷಿ ನಾನು ಕೂಡ ಇದ್ದೀನಿ. ಅದರ ಜೊತೆಗೆ ಇವತ್ತು ನಾವು DTV ಕನ್ನಡದಲ್ಲಿ ನ್ಯೂಸ್ ಕೂಡ ಮಾಡಿದೆವು ಬೆಳಿಗ್ಗೆ. ಬಾಬಣ್ಣನವರು ನಮ್ಮನ್ನು ಬಿಟ್ಟು ಆಗಲಿದ್ರು ಅಂತೇಳಿ. ಆ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಯುವಕ ನನಗೆ ಪಾನಾಜೆಯಿಂದ ಕಾಲ್ ಮಾಡಿ ಹೇಳ್ತಾನೆ, ನಾನು ಚಿಕ್ಕವನಿರುವಾಗ ನನಗೆ ಜಾಂಡೀಸ್ ಅಂದ್ರೆ ಹಳದಿ ರೋಗ ಬಂದಂತಹ ಸಂದರ್ಭದಲ್ಲಿ ನಮಗೆ ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಡಾಕ್ಟ್ರು ಒಂದು ರೆಫರ್ ಮಾಡಿದ್ರು. ಆ ಸಂದರ್ಭದಲ್ಲಿ ಮದ್ದು ತೆಗಿಲಿಕ್ಕೆ ನಮಗೆ ಹಣ ಇಲ್ಲದಂತಹ ಸಂದರ್ಭದಲ್ಲಿ ನಾನು ಜ್ಯೂಸ್ ಕುಡಿಲಿಕ್ಕೆ ಎಲ್ಲಿಂದ ಹಣ ಕೊಡಬೇಕು? ಆ ಒಂದು ಸಂದರ್ಭದಲ್ಲಿ ಈ ವಿಷಯ ಬಾಬಣ್ಣಗೆ ಗೊತ್ತಾಗಿ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಇದೇ ಬಾಬಣ್ಣ ಅಂಗಡಿಯಲ್ಲಿ ಕೂತ್ಕೊಳ್ತಾ ಇದ್ದೆ, ಬಂದು ಹರಟ ಹೊಡಿತಾ ಇದ್ದೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಜ್ಯೂಸ್ ಮಾಡುವಾಗ ಅದರಲ್ಲಿ ಒಂದಿಷ್ಟು ಜ್ಯೂಸ್ ನನಗೆ ಕೊಡ್ತಾ ಇದ್ರು, ನಾನು ಚಿಕ್ಕ ಹುಡುಗ ಇರುವಾಗ ಅಂತ ಹೇಳಿ. ಸೊ ಅಲ್ಲಿ ಬಾಬಣ್ಣ ಯಾವುದೇ ಜಾತಿಯನ್ನು ನೋಡ್ಲಿಲ್ಲ, ಧರ್ಮವನ್ನು ಕೂಡ ನೋಡ್ಲಿಲ್ಲ. ಒಬ್ಬ ಮುಸ್ಲಿಂ ಹುಡುಗನಿಗೆ, ಒಬ್ಬ ಮುಸ್ಲಿಂ ಯುವಕನಿಗೆ ಅಂತಹ ಒಂದು ರೋಗ ಬಂದಾಗ ಅದಕ್ಕೆ ಬೇಕಾದಂತಹ ಮದ್ದು ನನ್ನ ಕೈಯಲ್ಲಿದೆ, ಈ ಕಬ್ಬಿನ ಜ್ಯೂಸ್ ಕುಡಿದ್ರೆ ಒಳ್ಳೇದು ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ, ಆ ಬಾಲಕನಿಗೆ ಅವತ್ತು ಜ್ಯೂಸ್ ಕೊಟ್ಟು ಆತನನ್ನು ಸಹಕರಿಸಿಕೊಂಡಿದ್ರು ಇದೇ ಬಾಬಣ್ಣ. ಸೊ ಇಂತಹ ಹಲವಾರು ಉದಾಹರಣೆಗಳಿರ್ಬೋದು, ನಮ್ಗೆ ಗೊತ್ತಿಲ್ಲದಿರ್ಬೋದು. ಸೊ ಇಂತಹ ಬಾಬಣ್ಣನ ಕಲ್ಕೊಂಡ ನಾವು ನತದೃಷ್ಟರು ಅಂತ ಹೇಳ್ಬೇಕು. ಏನೇ ಆಗ್ಲಿ ನಮ್ಮನ್ನು ಬಿಟ್ಟಾಗಲಿದ್ದಾರೆ, ಅವರಿಗೆ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂತ ಶಕ್ತಿ ಆ ದೇವರು ನೀಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ನಾನು ತೋರಿಸ್ತಾ ಇದ್ದೇನೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇದೇ ನಮ್ಮ ಪ್ರೀತಿಯ ಜ್ಯೂಸ್ ಬಾಬಣ್ಣನ ಕೊನೆಯ ಅಂಗಡಿ ಇದೇ ಆಗಿತ್ತು. ಯಾಕಂತ ಹೇಳಿದ್ರೆ ನಾನಿಲ್ಲಿ ಬಂದು ಮಾತಾಡ್ಬೇಕಾದ್ರೆ ಇಲ್ಲಿ ನೋಡಿ ಹತ್ತಿರದಲ್ಲಿ ಒಂದು ಶ್ರೀದುರ್ಗ ಹೋಟೆಲ್ ಅಂತ ಹೇಳಿ ಒಂದು ಹೋಟೆಲ್ ಇದೆ. ಇವರು ಗೊತ್ತಿಲ್ಲದೆ ಇವತ್ತು ಬೆಳಿಗ್ಗೆ ಓಪನ್ ಕೂಡ ಮಾಡಿದ್ರಂತೆ. ಆದ್ರೆ 8:30 ಗಂಟೆಗೆ ಬಾಬಣ್ಣ ನಮ್ಮನ್ನು ಬಿಟ್ಟು ಅಗಲಿದಾರಂತೆ ಎನ್ನುವಂತಹ ಸುದ್ದಿ ಇವರಿಗೆ ಸಿಕ್ಕಾಗ ಇವರು ಈ ಅಂಗಡಿಯನ್ನು ಕೂಡ, ಈ ಹೋಟೆಲ್ ಅನ್ನು ಕೂಡ ಬಂದ್ ಮಾಡಿದ್ರು. ನಮ್ಮ ಪ್ರೀತಿಯ ಬಾಬಣ್ಣ ಕೂರ್ತಾ ಇದ್ದಂತಹ ಒಂದು ಸ್ಥಳ ಇದಾಗಿತ್ತು ನೋಡಿ. ನಾನು ಬಂದ್ರೆ ಇಲ್ಲಿ ಕೂತ್ಕೊಳ್ತಾ ಇದ್ದೆ, ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಜ್ಯೂಸ್ ಕುಡಿಬೇಕಂತ ಹೇಳಿದ್ರೆ ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ದೆ, ಬಾಬಣ್ಣ ಇಲ್ಲಿ ಕೂತ್ಕೊಳ್ತಾರೆ. ತಪ್ಪಿದ್ರೆ ಬಾಬಣ್ಣನ ಒಂದು ಕೂತ್ಕೊಳ್ಳುವಂತ ಸ್ಥಳ ಇದಾಗಿತ್ತು. ಸೊ ಇದು ನೋಡಿ ಅವರ ಕರುಂಬು ಜ್ಯೂಸು, ಒಂಜಿ ಕರುಂಬು ಬಾಡ್ಲೆ ಬಾಬಣ್ಣ ಅಂತ ಹೇಳಿ ಪ್ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತು ಇದು ಒಂಟಿಯಾಗಿ ಇಲ್ಲಿ ಕೂತ್ಕೊಂಡಿದೆ, ಮೌನವನ್ನು ಕೂಡ ಇದು ತೋರಿಸ್ತಾ ಇದೆ ನೋಡಿ. ಈ ಮಿಷನ್ ಅಲ್ಲಿ ಬಾಬಣ್ಣ ನಮಗೆ ಜ್ಯೂಸ್ ಮಾಡಿ ಕೊಡ್ತಾ ಇದ್ರು. ಸೊ ಇಂತಹ ಸಂದರ್ಭದಲ್ಲಿ ನಿನ್ನೆ 9 ಗಂಟೆ ತನಕ ಇದೇ ಅಂಗಡಿಯ ಬಳಿ ಬಾಬಣ್ಣ ಇದ್ರಂತೆ. ಇವರು ಇಲ್ಲಿಯ ಸ್ಟಾಫ್ ಇವಾಗ ನಮಗೆ ಸಿಕ್ಕಿದ್ರು, ಮಾತಾಡಿ ಅಂತ ಹೇಳಿದ್ರೆ, ಆದ್ರೆ ಅವ್ರು ಹೋದ್ರು, ಸರಿ ಆಗ್ತಾ ಇಲ್ಲ ಅಂತ ಹೇಳಿ, ಬೇಜಾರಾಗ್ತಾ ಇದೆ ಅಂತ ಹೇಳಿ. ನಿನ್ನೆ 9 ಗಂಟೆ ತನಕ ಇದೇ ಬಾಬಣ್ಣ ಇಲ್ಲಿ ಕೂತ್ಕೊಂಡು ಇವರ ಒಂದು ಬಿಸ್ನೆಸ್ಸಿನ, ಇವರ ಒಂದು ಏನು ವೃತ್ತಿಯಲ್ಲಿ ಎಷ್ಟೊಂದು ನಿಷ್ಠೆ ಇದೆ ಅಂತ ಹೇಳಿದ್ರೆ, ನಿನ್ನೆ ಇವರು ರಾತ್ರಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿರುವಂತಹ ಈ ಹೋಟೆಲ್ನ ಸ್ಟಾಫಿನಲ್ಲಿ 1,500 ರೂಪಾಯಿಯನ್ನು ಕೈಯಲ್ಲಿ ಕೊಟ್ಟು ಹೇಳಿದ್ರಂತೆ, ಕಬ್ಬು ತರುವಂತಹ ವ್ಯಕ್ತಿಗೆ ಹಣ ಕೊಡ್ಲಿಕ್ಕೆ ಬಾಕಿ ಇದೆ, ಇದನ್ನ ಅವರಿಗೆ ಕೊಟ್ಟು ಬಿಡಿ ಅಂತ ಹೇಳಿ 1,500 ರೂಪಾಯಿಯನ್ನು ಅವರ ಕೈಯಲ್ಲಿ ಕೊಟ್ಟು ತನ್ನ ವೃತ್ತಿಪರ ನಿಷ್ಠೆಗೆ ವಿದಾಯವನ್ನು ಕೂಡ ನಿನ್ನೆ ಹೇಳ್ಕೊಂಡು ಹೋಗಿದ್ರು. ಯಾಕಂತ ಹೇಳಿದ್ರೆ ಮೋಸ್ಟ್ಲಿ ಆ ಒಂದು ಹಣ ಕೊಡ್ಲಿಕ್ಕೆ ಅವರಿಂದ ಬಾಕಿ ಇರ್ಬೋದಿತ್ತು. ಇವತ್ತು ನಾನು ಇಲ್ಲ ಅಂತ ಅನ್ನುವಂತಹ ಒಂದು ಮನಸ್ಸಿನ ವೇದನೆ ಅವ್ರಿಗೆ ಗೊತ್ತಾಗಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಏನು ಅಮೌಂಟ್ ಕೊಡ್ಲಿಕ್ಕೆ ಬಾಕಿ ಇತ್ತ ಆ ಹಣವನ್ನು
ಪಕ್ಕದಲ್ಲಿರುವಂತಹ ಹೋಟೆಲ್ನಲ್ಲಿ ಕೊಟ್ಟು ತನ್ನ ಜೀವನದ ಈ ಬದುಕಿನ ಜಂಜಾಟಕ್ಕೆ ವಿದಾಯ ಹೇಳಿಕೊಂಡು ಹೋಗಿದ್ದಾರೆ. ಸೊ ನೋಡೋಣ, ಇವತ್ತು ನಮ್ಮ ಈ ಕುಂಬ್ರದಲ್ಲಾಗಿರ್ಬೋದು, ವರ್ತಕರಾಗಿರ್ಬೋದು ಅಥವಾ ಅವರ ಫ್ರೆಂಡ್ಸ್ ಬಳಗದಲ್ಲಿ ಯಾರಿದ್ದಾರೆ ಅವರನ್ನು ಒಂದಷ್ಟು ಮಂದಿಯನ್ನು ನಾವು ಇವರ ಜೊತೆ ಬೆರೆದಂತಹ ಕ್ಷಣಗಳನ್ನು, ಇವರ ಜೊತೆ ಕಳೆದಂತಹ ಒಂದು ಘಟನೆಗಳನ್ನು ಮೆಲುಕು ಹಾಕ್ಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಯಾರೆಲ್ಲ ಸಿಗ್ತಾರೆ ಅವರನ್ನು ಒಂದಷ್ಟು ಮಾತಾಡಿಸೋಣ. ಎಲ್ರಿಗೂ ಗೊತ್ತಿರ್ಬೋದು ಯಾರೆಲ್ಲ ಈ ಬಾಬಣ್ಣನ ಅಂಗಡಿಯಲ್ಲಿ ಬಂದು ಜ್ಯೂಸ್ ಕುಡ್ದಿದ್ದೀರಾ, ಯಾರೆಲ್ಲ ಈ ಬಾಬಣ್ಣನನ್ನು ನೋಡಿದೀರಾ, ಇವರ ಮಜ್ಜಿಗೆಯ ಸವಿಯನ್ನು ಯಾರೆಲ್ಲ ಸವಿದಿದ್ದೀರಾ, ಅವರೆಲ್ಲರೂ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ನಾನು ಕೂಡ ಬಾಬಣ್ಣನ ಒಬ್ಬ ಅಭಿಮಾನಿ, ಅವರ ಜ್ಯೂಸಿಗೆ ಅಭಿಮಾನಿ, ಅವರ ಮಜ್ಜಿಗೆಯನ್ನು ಕುಡ್ದಂತಹ ಒಬ್ಬ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಎನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಕೂಡ ಹಾಕಿ. ಇವತ್ತು ನಮ್ಮ ಜೊತೆ ಕುಂಬ್ರ ವರ್ತಕ ಸಂಘದ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ಯಾಮ್ ಸುಂದರ್ ರೈ ಕೊಪ್ಪಳರವರಿದ್ದಾರೆ. ಇವರು ಹಲವಾರು ವರ್ಷ ಕುಂಬ್ರದಲ್ಲಿ ವರ್ತಕರಾಗಿದ್ರು. ಅದೇ ರೀತಿ ನಾನು ಇವಾಗ ತಿಳಿಸಿದಂತಹ ಬಾಬಣ್ಣ ಆಗಿರ್ಬೋದು, ಜ್ಯೂಸ್ ಬಾಬಣ್ಣ ಅಂತ ಹೇಳಿ ಹೆಸರಾದಂತಹ ಬಾಬಣ್ಣನವರನ್ನು ಹತ್ತಿರದಂತಹ ಕಂಡಂತಹ ವ್ಯಕ್ತಿ. ಇವರು 4ನೇ ಕ್ಲಾಸು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಇದೇ ಬಾಬಣ್ಣ ಸೈಕಲ್ ಅಲ್ಲಿ ಹೋಗುವುದನ್ನು ಕೂಡ ಗಮನಿಸಿಕೊಂಡು ಬಂದಂತಹ ಒಬ್ಬ ವ್ಯಕ್ತಿ. ಅವರ ಜೀವನ ಯಾವ ರೀತಿ ಇತ್ತು, ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ರು, ಅವರ ಒಂದು ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಎಷ್ಟು ಪ್ರಾಮಾಣಿಕತೆ ಇತ್ತು, ಇವೆಲ್ಲವನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಪ್ರೀತಿಯ ಶ್ಯಾಮ್ ಸುಂದರ್ ರೈ ಕೊಪ್ಪಳರವರು. ಶ್ಯಾಮನ ಈರೆಗೆ ತುಳುಲಾವು ಕನ್ನಡದಾವು ಇತ್ಲಾವು ಬಾಬಣ್ಣನ ಎಂಚ ತೂತಾರೆ, ಬಾಬಣ್ಣನ ಜೀವನ ಚರಿತ್ರೆ ಆಯ್ತಾ ಮಾತೇರಿ ಗೊತ್ತಿಪ್ಪು. ಸೊ ನಮ್ಮ ಒಂದು ವೀಕ್ಷಕರಿಗೆ ಆಯ್ತಾ ಬಗ್ಗೆ ಒಂಚೂರು ಮಣ್ಣವರಿಗೆ ಬಾಬಾ ಬಡೆಕೊಡಿ ಬಾಬು ಒಂದು ಪುದಾರ್ ಮಾಂತೆರೆಗ್ಲ ದುಂಬು ಪರಿಚಯ ಬಡೆಕೊಡಿ ಬಾಬು ಒಂದು. ಬಹುಶಃ ಬಡೆಕೊಡಿ ಬಾಬನ್ನೇ ಏನು ಸಾಧಾರಣ 4ನೇ ಕ್ಲಾಸು ಪುತ್ತೂರು ವಿಕ್ಟರ್ಸ್ಗೆ ಶಾಲೆಗೆ ಹೋನಾಗ ಬುಲ್ಪುಗು ಏನು ಬಣ್ಣಾಗ ಏಪೊಲ ಕುಂಬ್ರಾಡ್ ಬಾಬಣ್ಣ ಇಂಕ ತಿಕ್ಕ ಪೇರು ಪುತ್ತೂರುಗು ಸೈಕಲ್ ಹೋಪುನಾರು ಸ್ಟಾರ್ಟಿಂಗ್ 6 ಏಪ ತಿಕ್ಕನ್ಲ ಎನಟ ಒಂಜಿ ಪಾತೆರ್ತು ದಾನೆ ನಂದು ಪನ್ಪುನ ಪ್ರೀತಿಟ್ ಪಾತೆರ್ತು ಬುಕ್ಕ ಸೈಕಲ್ ಪೋಪುನೆ ಏನು ಉಂತುದು ತೂಪುನೆ ಆ ಚೆಡಾವ್ ಕುಂಬ್ರದ ಚೆಡಾವ್ನ ಒಂಜಿ ಸೈಕಲ್ ಪೋನಾಗ ಅವು ಏತು ಸುಸ್ತಾವು ನರಮ್ಮಾನ್ಯಾಗ ನಾನು ಬೇರೆ ಸೀದಾ ಪೋತು ನಮ್ಮ ಪುತ್ತೂರು ಒಂಜಿ ಕೋಲ್ಡ್ ಹೌಸ್ ಬೇಲೆ ಮಲ್ತೊಂದು ಸೈಕಲ್ ಡೇ ಬಂದಿತ್ತೇರು ಪ್ರತಿದಿನ ಏನು ಪ್ರತಿದಿನ ಇಂಕ ತಿಕ್ಕದು ದಾನೆ ಒಂದು ಕೆಂಡತ್ ಪೋಪುನ ಏನು ಅಪ್ರ ಅತಿ ಮೇರೆ ಇಂಕ ತಿಕ್ಕಜೇರ್ನ ದಾಣಿನಿ ತಿಕ್ಕಜೇರ್ ಮನ ತನಿಕೆ ಉಣ್ಣೆ ಒಕ್ಕ ಏನಿನಿ ಪೋಯಿಜಿ ಅಂದ್ ಬಂಡದು ಅಂಚ ಪೋತು ಕುಡ್ವೇರ್ ನಾದನ್ನ ಇಂಕ ಪುದರ್ ಸರಿ ಗೊತ್ತಿಜಿ ಆ ಕೋಲ್ಡ್ ಹೌಸ್ ಐಸ್ ಕ್ರೀಮ್ ಮಲ್ತೊಂದಿತ್ತೇರು ಫಸ್ಟ್ ಬಿಸ್ನೆಸ್. ಬಹುಶಃ ಅಂದಾಜು ಒಂಜಿ 7-10 ವರ್ಷ ಸಾಧಾರಣ ಆಡೆಗೆ ಪೋತೇರು ಐಸ್ ಕ್ರೀಮ್ ತನಿಟ್ಟು ಪೂರ ದಾಯಿನ ಬಂಡ ಏನ್ ಆಡೆಗ ಆ ಪ್ರೀತಿ ಏನು ಪೋಂದಿತ್ತೆ ಏನು ಪೋತಿ ಇಂಕ ಐಸ್ ಕ್ರೀಮ್ ಕೊರೊಂದಿತ್ತೆ ಫ್ರೀ ಕೊರೊಂದಿತ್ತೆ ಕನ್ನಡ ಬಾರಿ ಪ್ರೀತಿ ಐಡ್ದ ಬುಕ್ಕ ಈ ಕುಂಬ್ರಾಡ್ ಸೋಡದ ಬೇರ ಸೋಡದಂದ ಸೋಡ ಕಿಟ್ಟನ್ನೆ ಎಂದಿತ್ತೇರು ಆರೆಗ್ ಪುದ್ದಾರ ಇಂಚಂದನ್ನು ಕಿಟ್ಟನ್ರೆ ಸೋಡ ಕಿಟ್ಟನ್ನೆ 6ನ ಒಟ್ಟಿಗೆ ನಮಗೆ ರವೀಂದ್ರ ಬಂಡದ ಪೊಲೀಸ್ ಪುರಾತುಳ್ಳೇರು ಅಂಚ ಈ ಆಲಿ ಕುಂಜಿ ನಂಡತ್ ಜನ ಇರ್ತಾರೆ ಮುಗುಲು ಒಟ್ಟಿಗೆ ಬೇರೆ ಸೋಡಾ ಅಪ್ಪಗ ಗೋಲಿ ಸೋಡಾ ಆ ಗೋಲಿ ಸೋಡದ ಅಗ್ಲನವೆ ಕಿಟ್ಟಣ್ಣನ ಒಟ್ಟಿಗೆ ಮುಗುಲು ಸೋಡಾ ಅಪ್ಪ ಇತ್ತನ ಅಂಗಡಿ ಪೋತು ಗೋಲಿ ಸೋಡಾ ಪಾಡೊಂದಿತ್ತೇರು ಅವಳ ಸುಮಾರು ವರ್ಷ ಆ ಬಗ್ಗೆ ಬೇರೆ ಮಾಲ್ತತ್ ಇಂಕೊಂಜಿ ವಿಶೇಷದಾಯ್ತು ಅಂದ ಒಂಜಿ ಶ್ರಮಜೀವಿ ಸೊನ್ನೆಟ್ ಬತ್ತನ ಅಂಚಿನ ವ್ಯಕ್ತಿ ಏತ ಕಷ್ಟ ಬತ್ತೇರು ಅಂದತ್ ಇಂಕ್ ಅವು ಗೊತ್ತುಂಡು ಆ ಸೊನ್ನೆಟು ಬತ್ತದೊಂದು ಮಾಲ್ತದ್ದು ಸೋಡ ಮಲ್ತ 5 ತೂಕ ಕುಂಬ್ರದ ಕಟ್ಟೆದಲ್ಪ ಒಂಜಿ ಗೂಡ್ ಅಂಗಡಿ ಮಲ್ತೆ ಸೋಡದ ಅಂಗಡಿ ಇಜ್ಜಂಡ್ ಸೋಡ ಪಾಡೊಂದಿತ್ತನೆ ಅಂಗಡಿ ಅಂದ್ ಸೈಕಲ್ ತೊಟ್ಟೊಂದು ಪೋತು ಅಪ್ಪಗ ಒಂಜಿ ನಮ್ಮ ನಿತ್ತ ಅಂಚನ ಮರತ್ತ ಒಂಜಿ ಆ ಸೋಡದ ಇಡ್ನ ಅಂಚ ನೇಲ್ತೊಂದು ಹೋಪುನ ಬಾಕ್ಸ್ ಇತ್ತು ಐಟ್ ಪೋಂದಿತ್ತೇರು ಕೊಂಡು ಹೋತ ಅಲ್ಪ ಪರ್ಪುಂಜ ಸಂತ್ಯಾರು ಒಂಚು ಮಾಡವು ಪೂರ ಒಂಜಿ ಮೇಯಿ ಆಲಿ ಕುಂಜಿ ಬಂಡ ಒಂಜಿ ಮೇಯಿ ಬಾಬಣ್ಣೆ ಒಪ್ಪೇದು ಇಂಚನೆ ಆತಾತ್ ಇತ್ತೊಂಜಿ ಸಾಧಾರಣ ಒಂಜಿ 30 ಅರೆ ಬಹುಶಃ ಒಂಜಿ 28 ವರ್ಷ ಪ್ರಾಯವು ಅಂದ ಬಹುಶಃ ಇತ್ತೊಂಜಿ 35 ವರ್ಷದ ಮಿತ್ ನಮ್ಮ ಕುಂಬ್ರದ ಜಂಕ್ಷನ್ ಅಪ್ಪಗ ಒಂಜಿ ಸೈಡ್ ಲೈಟ್ ಅಂಗಡಿ ಇತ್ತು ಅಲ್ಲೊಂಜಿ ಅಲ್ಪ ಒಂಜಿ ಗೂಡಂಗಡಿ ಪ್ರಾರಂಭ ಮಲ್ತೇರು ಮಾಲ್ತದ ಒಂಜಿ ಎಲ್ಲಿಯೇಟ್ ಮಾಲ್ತೇರು ಬುಕ್ಕ 5 ತೂಕ ಇನ್ನು ಮಲ್ಲೆ ಮಾಲ್ತದ ಅಲ್ಪ ಜ್ಯೂಸ್ ಪೂರ ಮನ್ಪೇರು ಮಾಲ್ತೇರು 5 ತೂಕ ಒಂಜಿ ಪುದಾರ್ ಚೇಂಜ್ ಅಂಡ್ ಜ್ಯೂಸ್ ಬಾಬಣ್ಣೆ ಅಂದ್ ಬಡಕೋಡಿ ಇರ್ತ ಪೋತು ಜ್ಯೂಸ್ ಬಾಬಣ್ಣೆ ಅಂದ್ ಅಂಚ ಜ್ಯೂಸ್ ಮಾಲ್ತದ ಅಲ್ಪಲ ಸುಮಾರು ವರ್ಷ ಸಾಧಾರಣ ಅಂದಾಜಿ 5 ಬುಕ್ಕ ಆ ರೋಡ್ ಮಾರ್ಜಿನ್ ಪೋಪುಂಡು ಬತ್ತನೇ ತೂಕ ಗೂಡಂಗಡಿನ ಅಲ್ಪಡ್ತು ತರವ ಮಾಲ್ತೇರು ಬಹುಶಃ 35 ವರ್ಷದ ಮಿತ್ ಬೇರೆ ಮಾಲ್ತೊಂದಿತ್ತೇರು 5 ಬುಕ್ಕ
ಕೆಲವು ಸಮಯ ಅವೇ ಅಂಗಡಿ ತಿಕ್ಕಂದೆ ಬಿಸಿನೆಸ್ ಒಂದು ಮಲ್ತಿದ್ದೇರು ಆ ಇರುತ್ತೆ ಕುಂಬ್ರಾಡ್ದು ಒಂದ್ ಚೂರು ತಿರ್ತು ಕುಂಬ್ರದ ಕೇಯಿ ಬೀರ್ತು ಅಂತ ಇಂಚಿ ಒಂಜಿ ಕಾಂಪ್ಲೆಕ್ಸ್ ಜಾಗದೆ ತೊಂಡೇರು ಆರ್ನ ಈ ಶ್ರಮೊಟ್ಟು ಈ ಬಿಸಿನೆಸ್ ಡೇ ಆರ್ನ ಇಲ್ಲಲ್ಲ ಇಂಪ್ರೂವ್ ಮಲ್ತೇರು ತೋಟ ಗೇಟ ಪೂರ ಮಾಲ್ತಾರೆ ಕೃಷಿಗೆ ಒಂದು ಪ್ಲಸ್ ಕೃಷಿಗೆ ಈ ವ್ಯಾಪಾರ ಒಟ್ಟು ಕೃಷಿನ ಇಂಪ್ರೂವ್ ಮಾಡ್ತಾನೆ ವ್ಯಕ್ತಿ ಅಂದ್ರೆ ಕೃಷಿ ಇರ್ತ ವ್ಯಾಪಾರ ಬರ್ತನೆ ವ್ಯಾಪಾರ ಹೊರತು ಕೃಷಿಗೆ ಮಾಲ್ತತ್ ಅಗ್ಲ ನುಲೈ ಪೂರ ಒಂಜಿ ಪಾಲು ಗೀಲು ಪೂರ ಮಾಲ್ತತ್ ಬೇರೆ ಸ್ವಂತ ಒಂದು ಮಾಲ್ತತ್ ಐಡ್ದಕ್ಕ ಕುಂಬ್ರಾಟ್ ಒಂಜಿ ಜಾಗೆ ದೇತವಂತು ಐಡ್ದು ಪಂಡ ಒಂದಿತ್ತೇನೆ ಒಂಜಿ ಕಾಂಪ್ಲೆಕ್ಸ್ ಮಾಲ್ಪಡು ಕುಂಬ್ರಾಟ್ ಅಂತ ಐಡ್ದಕ್ಕ ಇಂಚಿನ ಅರ್ಚನ ಕಾಂಪ್ಲೆಕ್ಸ್ ಇತ್ತ ಒಂಜಿ 2-3 ವರ್ಷ ಹೊರತು ಮಾಲ್ತೊಂದಿತ್ತೇರು ಐಡ್ದು ಬೊಕ್ಕ ಒಂಜಿ ಲೆವೆಲ್ ಬತ್ತೇರು ಒಂಜಿ 4 ಜನಕ್ಕೂ ಗುರ್ತಿಸವನಂಚಿನ ಒಂಜಿ ಸ್ಟೇಜ್ಗೆ ಬತ್ತೇರು ಬತ್ತದ ಬೇರೆನ ಹವ್ಯಾಸ ಇಂಕ ತೇರಿನ ಮಟ್ಟಡ್ ಅರೆಗೆ ಸ್ಕೂಲ್ ಡೇ ಹಳೆ ವಿದ್ಯಾರ್ಥಿ ಸಂಘ ಕುಂಬ್ರಾಟ್ ಇತ್ತಂದು ಐತೆ ಇಂಕ್ಲೆಲ್ಲ ಇತ್ತ ಇಂಕ ಸಾಧಾರಣ ಕುಂಬ್ರಾತ ಒಡನಾಟ ಇಂಕಿತ್ತ ಒಂಜಿ 58 ವರ್ಷ ಸಾಧಾರಣ 45 ವರ್ಷದ ಒಡನಾಟ ಇಂಕ ಕುಂಬ್ರಾಟ್ ಮಾಂತೇರ್ನ ಅಂಚ ಈ ನಿತ್ತ ಸ್ಕೂಲ್ ಡೇ ಟೈಮ್ ಒಟ್ಟು ಒಂಜಿ ಹಾಸ್ಯ ಪಾತ್ರ ಅನ್ಕೊಂಡಿಟ್ಟು ಬಾರಿ ನಾಟಕ ಬಾಬನೆ ಬಾರಿ ಉತ್ತೇಜನ ಮಾಂತ ಒಂಜಿ ಉಲ್ಲಾಸದ ವ್ಯಕ್ತಿ ಒಂಜಿ ಕುಶಾಲತ ವ್ಯಕ್ತಿ ಅಂಚನೆ ಐಡ್ದು ಬುಕ್ಕ ನಮ್ಮ ಶ್ರೀರಾಮ ಭಜನ ಮಂದಿರದ ಆಯ್ತ ಅಧ್ಯಕ್ಷರು ಸುಮಾರು ಸರ್ತಿ ಆಯ್ರು ಬುಕ್ಕ ರಾಜ್ಯ ಕ್ಯಾಟ್ ಇತ್ತೇರು ಕೂಡ ಉತ್ತಮ ಭಜನೆಗಾರಿ ಭಜನೆ ಯಾರನ್ನ ಕೇಂದ್ರ ನಂಗೆ ಕೊಂಚ ಭಕ್ತಿ ಬರ್ಬೋದು ಅಂಚನೆ ಎಂದು ಮಾಲ್ತದ ಅವೇ ಒಂಜಿ ಸಮಾಜ ಒಟ್ಟು ಒಂಜಿ ಗುರ್ತಿಸ ಅಂಚಿನ ವ್ಯಕ್ತಿ ಆತಿತ್ತೇರು ಬಹುಶಃ ಇಂಕಲ ಕೇಂದ್ರದ ಶಾಕ್ ದೈಂದ್ ಬಂಡ ಆ ಸಣ್ಣ ಅಂಚಿ ತೀರು ಹೋಪು ನಂಚಿನ ವ್ಯಕ್ತಿ ಅತ್ತ ಇನಿ ಬೊಲ್ಪು ಇಂಕ ತೂತನ ಇಂಕ ಶಾಕ್ ಅಂಡ್ ಇಂಕ ಏನು ಮಿಸಸ್ ಲ ಬಣ್ಣಗ ಅಂದೆ ದಾಯ್ತ ಇರು ಸರಿ ಪಿಂದೊಂಡಾರ ಬನ್ಪುನ ಅಂಚಿನ ಒಂಜಿ ಶಾಕ್ ನಂಕಾಂಡ್ ಬಹುಶಃ ದೇವೇರು ಒಂಜಿ ನಿರ್ಣಯ ಮಾಲ್ತನೆಗೆ ನಂಕ ದಾಳ ಮಾನ್ಪೇರಾಪುಜಿ ಐರು ತಾತ ಇಂಕ್ಲಾಗ ಒಂಜಿ ಮಾಂತ ಒಂಜಿ ಮಾರ್ಗದರ್ಶಕನ ಮಾಂತರೆಗ್ಲ ಒಂಜಿ ಕುದ್ದು ಇಂಚ ಆವಡು ಅನ್ಪುನ ಒಂಜಿ ಅಭಿಪ್ರಾಯದ ವ್ಯಕ್ತಿ ಬಹುಶಃ ಇಂಕ್ಲಲ ಒಂಜಿ ಮುರಾನ್ ಇಂಕ್ಲನ ವರ್ತಕ ಸಂಘದ ಗೌರವ ಸಲಹೆಗಾರ ಎಡ್ಡೆ ಒಂಜಿ ವ್ಯಕ್ತಿನ ಶಾಂತಿವನ್ನ ಆರ್ಯನ ಕಲೆ ಉಂಡ ಅವೇ ಬೇನೆಟ್ಟಿತ ಬಹುಶಃ ಇಂಕ್ಲನ ಒಂಜಿ ಎಡ್ಡೆ ಸಲಹೆಗಾರ ಒಂಜಿ ವರ್ತಕಿ ಕೂಡ ಒಂಜಿ 15 ದಿನ ಕರೀತು ಕೂಡ ಒಂಜಿ ಬಡೆಕೋಡಿ ಬಾಬು ಆರ್ಯನ ಕಲೆ ಉಂಡ ಬಹುಶಃ ಇಂಕ್ಲ ಬಾರಿ ಬೇಜಾರದ ವಿಷಯ ಇನ್ನು ಬೊಲ್ಪುಗವೇ ಅರ್ನ ಆಂಬುಲೆನ್ಸ್ ಕುಂಬ್ರಾಡ್ ಬತ್ತದ ಐಕ್ ವರ್ತಕ ಸಂಘದ ಇಂಕ್ಲ ಬಡನ ಶ್ರದ್ಧಾಂಜಲಿಂದ ಮಾಲ್ತ ಅವು ಅತ್ತಂತ ಅರ್ನ ವ್ಯಕ್ತಿತ್ವಗೂ ಸುಮಾರು ಜನ ಕುಂಬ್ರಾಟ್ ಸೇರ್ತಿತ್ತಂದು ಮಾಂತೆರೆಗ್ಲ ಬಾರಿ ಬೇಜಾರ ಅಂದ ದೇವೇರ ಪಾಟ್ನ ವಿಧಿಗೆ ನಂಕ ದಾಳ ಮಾನ್ಪೇರಾಪುಜಿ ಐದು ತಾತ್ ಆರ್ನ ನಾನ ಸಂಸಾರ ಹೋಗು ಅರ್ನ ಬುಡೇತಿ ಜೋಕ್ಲೆ ಅವಡು ಅರೆ ಕುಟುಂಬ ಹೋಗವಡು ಅರ್ನ ಅಗಲೆ ಒಂಜಿ ಅಗ್ಲೆಗೊಂಜಿ ಧೈರ್ಯ ಕೊರ್ಪು ನಂಚಿನ ಶಕ್ತಿನ ನಮ್ಮ ನಂಬು ನಂಚಿನ ದೇವೇರು ಕೊರಡೊಂದು ಬಂದದ್ದು ಏನಾರ ರಡ್ಡು ಪಾತಾರ ಬಗ್ಗೆ ಪಾತಾರ ಶಾಮನ ಹೇಳಿದ ಹಾಗೆ ವಿಧಿಯ ಮುಂದೆ ಎಲ್ಲವೂ ಶೂನ್ಯ. ವಿಧಿ ಏನು ಬರ್ದಿದ್ಯಾ ಆ ಸಮಯದಲ್ಲಿ ಏನು ನಡಿಬೇಕಾ ಅದು ನಡೆಯುತ್ತೆ. ಶಾಮನ್ ನಂಗೆ ಕೇಳಲಿಕ್ಕೆ ಇನ್ನೊಂದಿರುವಂತಹ ಮಾತು, ಅವರ ಒಂದು ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಪ್ರಾಮಾಣಿಕತೆ ಅಂತ ಇರುತ್ತಲ್ಲ, ಅದು ಎಷ್ಟರ ಮಟ್ಟಿಗೆ ಇತ್ತು ಅಂತ ಗೊತ್ತಾ ನಿಮಗೆ? ಹೌದು, ಅವರಿಗೆ ಅಂದ್ರೆ ಅವರಲ್ಲಿ ಹಣ ಇಲ್ಲದೆ ಜ್ಯೂಸು ಕುಡಿದು ಹೋದವರು ಇದ್ದಾರೆ, ಸುಮಾರು ಜನ ಇದ್ದಾರೆ ನಾವು ಕಂಡಲ್ಲಿ. ಮತ್ತೆ ನಾವು ಹೋದ ಕೂಡ್ಲೆ ಅದೊಂದು ಕೂತುಕೊಂಡು ನಮ್ಮ ಹತ್ರ ದಾಯ್ತ ನೀರಿಗೆ ದಾಯ್ತ ಬಡೊಂದು ನಾವೊಂದು ಮನೆಗೆ ಹೋಗ್ತೇವಲ್ಲ, ಮನೆಗೆ ಹೋಗಿ ನಮಗೆ ಒಂದು ಇದು ಕೊಡ್ತಾರಲ್ಲ, ಸತ್ಕಾರ ಕೊಡ್ತಾರೆ, ಅದೇ ರೀತಿ ಇದು ಮಾಡಿ ಒಂದು ತಲೆ ಹೊಡೆಯುವಂತದೊಂದು ವ್ಯಾಪಾರ ಅಲ್ಲ, ಒಂದು ಜನರಿಗೆ ಅವರ ಕಷ್ಟಕ್ಕೆ ಸೇವೆ ಮುಟ್ಟುವಂತ ಒಂದು ವ್ಯಾಪಾರಿ. ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡ್ಬೇಕಾದ್ರೆ ಅವರು ಹಣಕ್ಕೋಸ್ಕರ ಬಂದಲ್ಲಿ ಕೂತ್ಕೊಂಡಿರ್ಲಿಲ್ಲ, ಹಣ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು ಅಂತ ಇರ್ಲಿಲ್ಲ. ಬದಲಾಗಿ ಅವರ ಒಂದು ಜೀವನದಲ್ಲಿ ಸಾಗಿಕೊಂಡಂತಹ ಬದುಕನ್ನು ಅದಲ್ಲಿ ಕಂಟಿನ್ಯೂ. ಹೌದು, ಅದು ಈಗ ಅಂದ್ರೆ ಅವರ ಕಷ್ಟದಲ್ಲಿ ಒಂದು ಮೇಲೆ ಬಂದು ಈಗ ತೊಂದರೆ ಇಲ್ಲ, ಅದನ್ನೊಂದು ಅನುಭವಿಸುವಂತ ಅಂದ್ರೆ ನಾನು ಕಷ್ಟದಿಂದ ಬಂದಿದ್ದೇನೆ ಅಂತ ಒಂದು ಅವರಿಗೆ ಖಂಡಿತ ಅದು ಗೊತ್ತುಂಟು. ಯಾಕೆಂದ್ರೆ ಅವರು ಅದನ್ನು ನೆನಪಿಟ್ಟುಕೊಂಡಿದ್ದಾರೆ. ಈಗ ನಮ್ಮನ್ನು ಕರೆಯುವಾಗ, ಈಗ ನಾನು ನಿಜ ಹೇಳ್ಬೇಕಾದ್ರೆ ನಾನು ಪ್ರಾಯದಲ್ಲಿ ಚಿಕ್ಕವ, ನಾನು ಮಾತ್ರ ಕರೆಯುವುದು ಪ್ರೀತಿಯಲ್ಲಿ ಬಾಬು ಅಂತವೇ, ಬಡಕೊಡೆ ಅವ ಇವ ಅಂತವೇ ಕರೆಯುವುದು, ಅದು ಆ ಪ್ರೀತಿಯಲ್ಲಿ. ಆಕ್ಚುಲಿ ಅವರು ಪ್ರಾಯದಲ್ಲಿ
ನನಗೆ ದೊಡ್ಡವರು. ಬಹುಶಃ ಇಂಥ ಒಂದು ವ್ಯಾಪಾರದ ವ್ಯಕ್ತಿ ಇನ್ನು ಸಿಕ್ಲಿಕ್ಕೆ ಬಹಳ ಕಷ್ಟ. ಆದ್ರೆ ಏನು ಮಾಡುದು, ವಿದ್ಯೆ ಅಲ್ವಾ. ಅವರ ಈ ಜ್ಯೂಸ್, ಕಬ್ಬಿನ ಜ್ಯೂಸ್, ಕರಂಬು ಜ್ಯೂಸ್ ಅಂತ ಹೇಳ್ತಾರೆ, ಅದು ಆಮೇಲೆ ಮಜ್ಜಿಗೆಲ್ಲ ಕುಡಿದಿದ್ರೆ ಹೌದೌದು, ಹೇಗಿತ್ತು ಅವರ ಮಜ್ಜಿಗೆ? ಅದೇ ಒಳ್ಳೆ, ಅದಕ್ಕೆಂತ ಇದು ಒಗ್ಗರಣೆ ಎಲ್ಲ ಹಾಕಿ ಮಾಡಿ ಚಂದ ಇತ್ತು. ಬಹುಶಃ ಅವ್ರದ್ದು ಸೋಡಾ ಸರ್ಬತ್ತು ಬಹಳ ಚಂದ ಇತ್ತು. ಅದರ ನಂತರ ಇವರು ಅಲ್ಲಿ ಒಂದು ಇದು ಶುಗರ್ ಕೇನ್ ಮಿಷನ್ ಹಾಕಿ, ಆಗ ಅವರಿಗೆ ಅಲ್ಲಿ ಕರೆಂಟಿನ ವ್ಯವಸ್ಥೆ ಇರ್ಲಿಲ್ಲ. ಈ ನಮ್ಮ ಇದು ತೋಟಕ್ಕೆ ನೀರು ಬಿಡ್ತೇವೆ ಅಲ್ಲ, ಪಂಪು, ವಿಲಿಯರ್ಸ್, ಅದನ್ನು ಜಾಯಿಂಟ್ ಮಾಡಿ ಇವರು ಜ್ಯೂಸ್ ಮಾಡ್ತಾ ಇದ್ದದ್ದು. ಆ ಜ್ಯೂಸ್ ಅಲ್ಲಿ ಸಹ ಒಂದು ನಮಗೆ ಯಾವ್ದು ಬೇಕು, ಐಸ್ ಬೇಡ ಅಂತ ಹೇಳಿದ್ರೆ ಅದು ಬೇರೆ ಮಾಡಿ ಕೊಡ್ತಾರೆ. ಅದು ಎಷ್ಟು ಹೊತ್ತಿಗೆ ಒಬ್ಬ ಇದ್ರು ಅದನ್ನು ಸ್ಟಾರ್ಟ್ ಮಾಡಿ, ಬಹುಶಃ ಒಬ್ಬನಿಗೆ ಅದು ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ದೊಡ್ಡ ಪ್ರಯೋಜನ ಆಗ್ಲಿಕ್ಕಿಲ್ಲ. ಅಂತ ಬಂದವರನ್ನು ಹಾಗೆ ಕಲಿಸಲಿಲ್ಲ. ಆದ್ರ ನಂತರ ಇವರಿಗೆ ಜ್ಯೂಸ್ ಬಾಬಣ್ಣ ಅಂತ ಒಂದು ಹೊಸ ಹೆಸರು ಬಂತು. ಇಲ್ಲದ್ರೆ ಬಡೆಕೋಡಿ ಬಾಬು, ಆಮೇಲೆ ಗೂಡಂಗಡಿ ಬಾಬು, ಈಗ ಜ್ಯೂಸ್ ಬಾಬಣ್ಣ ಅಂತ ಲಾಸ್ಟಿಗೆ. ಹೌದು. ಇವಾಗ ನಾವಲ್ಲಿ ಹೋಗಿ ಮಾತಾಡ್ಬೇಕಾದ್ರೆ ಪಕ್ಕದಲ್ಲಿರುವಂತಹ ಹೋಟೆಲ್ ಇದೆಯಲ್ಲ, ಅವರು ನಿನ್ನ 9 ಗಂಟೆ ತನಕ ಇದ್ರಂತೆ ಬಾಬನಲ್ಲಿ. ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರಂತೆ, ಕಬ್ಬಿನವನಿಗೆ 1500 ರೂಪಾಯಿ ಹಣ ಕೊಡ್ಲಿಕ್ಕೆ ಉಂಟು, ಇದನ್ನ ನೀನು ಅವರಿಗೆ ನಾಳೆ ಕೊಡು ಅಂತ ಹೇಳಿ ರಾತ್ರಿ 9 ಗಂಟೆಗೆ ಹೋಗ್ಬೇಕಾದ್ರೆ ಆ 1500 ರೂಪಾಯಿನ ಅವ್ರ ಹತ್ರ ಕೊಟ್ಟು ಹೋಗಿದ್ದಾರಂತೆ. ಹೌದು, ಒಂದು ಪ್ರಾಮಾಣಿಕ ವ್ಯಕ್ತಿ. ಒಬ್ಬರ ಹತ್ರ ಹಣ ಇಟ್ಟು ಒಂದು ಸಾಲ ಮಾಡಿ ಅವರಿಗೆ ಕೊಡದ ಆ ರೀತಿಯ ವ್ಯಕ್ತಿ ಅಲ್ಲ. ಆ ರೀತಿ ಇರ್ತಿದ್ರೆ ಇವರು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನಗೆ ಮೊನ್ನೆ January 2nd ನನ್ನ ಮಗಳ ಮದುವೆ ಆಯ್ತು. ಬಹುಶಃ ನಾನು ಹೇಳಿದ ಇಲ್ಲಿ ರಿಸೆಪ್ಷನ್ಗೆ ಬಂದಿದ್ದಾರೆ. ಬಂದು ಅಷ್ಟೆಲ್ಲ ಮಾತಾಡಿ ನನ್ನ ಹೆಂಡತಿಗೆ ಹೇಳಿದ್ರು, ಬಂದು ದಾಣೆ ಅಕ್ಕ ಅಂತ ಕೇಳಿ ಅವ್ರ ಹತ್ರ ಮಾತಾಡಿ ಅಲ್ವಾ, ಅದೊಂದು ಪ್ರೀತಿ. ಹೌದು. ಅದೇ ಏನೇ ಆಗ್ಲಿ, ನಿಮ್ಮ ಸಮಯವನ್ನು ನಮಗೆ ಕೊಟ್ಟದಕ್ಕೆ ಧನ್ಯವಾದಗಳು. ನಾನು ಕೂಡ ಹೇಳುದು ಇಷ್ಟೇ, ಏನೇ ಆದ್ರೂ ನೀವು ಜೀವನದಲ್ಲಿ ನಾನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೇನೆ, ಕಟ್ಟಡ ಕಟ್ಟಿದ್ದೇನೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿದ್ದೇನೆ, ಇವೆಲ್ಲವೂ ಶೂನ್ಯ. ಬದಲಾಗಿ ಈಗ ಶ್ಯಾಮಣ್ಣನವರ ಒಂದು ಜೀವನದ ಚರಿತ್ರೆಯನ್ನು ಅವ್ರು ಏನು ಹೇಳಿದ್ರ, ನಾವು ಜೀವಂತವಾಗಿರುವಾಗ ಏನು ಸಾಧನೆ ಮಾಡಿದ್ದೇವೆ, ಏನು ಬಡವರಿಗೋಸ್ಕರ ಏನನ್ನು ಮಾಡಿದ್ದೇವೆ, ಅದು ಯಾವತ್ತೂ ಶಾಶ್ವತವಾಗಿರುತ್ತೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಯಾಕಂದ್ರೆ ಇದೆ, ಅವರು ಮಾಡಿದಂತಹ ಬಿಲ್ಡಿಂಗ್ ಆಗಿರ್ಬೋದು, ಬೇರೆ ಯಾವುದು ಇಲ್ಲಿ ಯಾವುದು ಯಾರಿಗೆ ಕಾಣ್ತಾ ಇಲ್ಲ. ಬದಲಾಗಿ ಬಾಬಣ್ಣ ಅನ್ನುವಂತಹ ವ್ಯಕ್ತಿ ಆ ಕಷ್ಟದಲ್ಲಿರುವವರಿಗೆ ಜ್ಯೂಸ್ ಕೊಡೋದಾಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳು ಹೋದಾಗ ಜ್ಯೂಸ್ ಕೊಟ್ಟು ಅವರನ್ನು ಪರಿಪಾಲಿಸಾಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ಶಾಶ್ವತವಾಗಿ ಉಳಿತಾ ಇದೆ. ಸೊ ನಾನು ಎಲ್ರಿಗೂ ಕೂಡ ಇದನ್ನು ಹೇಳ್ತಾ ಇರೋದು, ನೀವು ಜೀವನದಲ್ಲಿ ಜೀವಿತವಾಗಿರುವಾಗ ಬಡ ಜನರಿಗೋಸ್ಕರ ಆಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬೋದು ಏನಾದ್ರೂ ಒಂದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಶ್ಯಾಮಣ್ಣ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮ್ಮ ಜೊತೆ ಇವತ್ತು ವರ್ತಕ ಸಂಘದ ಗೌರವ ಸಲಹೆಗಾರರಾದಂತಹ ಹಾಗೂ ವಕೀಲರಾದಂತಹ ದುರ್ಗಾಪ್ರಸಾದ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ದುರ್ಗಣ್ಣ, ನಿಮ್ಗೆ ಬಾಬಣ್ಣನನ್ನು ಈಗಲ್ಲ ಮೊದ್ಲಿಂದಲೇ ಗೊತ್ತಿರಬಹುದು, ಇವತ್ತು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಸೊ ಅವರ ಬಗ್ಗೆ, ಅವರ ಜೀವನ ಚರಿತ್ರೆಯನ್ನು ಅರಿತವರು ನೀವು. ಅವರ ವ್ಯಾಪಾರ ಆಗಿರ್ಬೋದು, ಅವರ ಪ್ರಾಮಾಣಿಕತೆ ಆಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು, ಇವೆಲ್ಲವನ್ನು ನೀವು ಗಮನಿಸಿಕೊಂಡು ಬಂದಂತಹ ಒಬ್ಬ ವ್ಯಕ್ತಿ. ಸೊ ಅವರ ಬಗ್ಗೆ ಒಂದು ವೀಕ್ಷಕರಿಗೆ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಷ್ಟಪಡ್ತೀರಾ? ನಾವು ಈಗಾಗಲೇ ಅವರ ಎಲ್ಲ ಅಂತಿಮ ದರ್ಶನ ಮಾಡಿ ಈಗ ಸದ್ಯ ಬರ್ತಾ ಇದ್ದೀನಿ ನಾನು. ನಮ್ಮ ಮನೆ ಹತ್ರ ಅಂದ್ರೆ ನಾವು ಆಜುಬಾಜಲ್ಲಿರುವವರು. ನಾವು ಬಾಬಣ್ಣ ಅಂದ್ರೆ ನಿಜವಾಗಿ ಅವರು ತುಂಬಾ ಬಡತನದಿಂದ ಮೇಲೆ ಬಂದವರು ಅಂತ ಹೇಳ್ಬೋದು, ಕಷ್ಟದಿಂದ ಮೇಲೆ ಬಂದವರು, ಶ್ರಮಜೀವಿ ಖಂಡಿತ. ಅಂದ್ರೆ ಅವರ ತಂದೆಯ ಕಾಲದಿಂದಲೂ ಕೂಡ ಅವರು ಗದ್ದೆ ಬೇಸಾಯ ಅದನ್ನೆಲ್ಲ ಮಾಡಿಕೊಂಡು ಬೇರೆ ಬೇರೆ ಕಡೆ ಕೂಲಿ ಕೆಲಸ ಕೂಡ ಮಾಡಿದ್ದಾರೆ ಅವರು. ಈಗ ಒಂದು ದೊಡ್ಡ ಅಂಗಡಿಯ ಮಾಲೀಕರು, ಅವ್ರದ್ದು ಕಟ್ಟಡದ ಮಾಲೀಕರು, ಆದ್ರೆ ಅವರು ಕೂಲಿ ಕೆಲಸದಿಂದ ಬಂದವರು. ಆನಂತರ ಅವರು ಈ ಜ್ಯೂಸ್ ಬಾಬಣ್ಣ ಅಂತಲೇ ಕರೀತಾರೆ. ಯಾಕಂತ ಹೇಳಿದ್ರೆ ಅವರ ವೃತ್ತಿ ಜೀವನ ಪ್ರಾರಂಭ ಆದ್ದೇ ಜ್ಯೂಸಿನಿಂದಲೇ. ಪುತ್ತೂರಲ್ಲಿ ಅವರು ಇಲ್ಲಿ ಕೋರ್ಟ್ ರೋಡ್ ಹತ್ರ ಒಂದು ಜ್ಯೂಸ್ ಅಂಗಡಿ ಕೆಲಸ ಮಾಡ್ತಾ ಇದ್ದದ್ದು. ಆನಂತರ ಕುಂಬ್ರದಲ್ಲಿ ಐಸ್ ಕ್ರೀಮ್ ವ್ಯಾಪಾರ, ಆನಂತರ ಕುಂಬ್ರದಲ್ಲಿ ಬಂದು ತನ್ನ ಇದನ್ನ ಮುಂದುವರಿಸುವಂತದ್ದು. ಒಂದು ರೀತಿಯಲ್ಲಿ ನೋಡಿದ್ರೆ ಅವರಿಗೆ ಗೊತ್ತಿಲ್ಲದ ಕೆಲಸ ಇಲ್ಲ. ಎಲ್ರಿಗೂ ಕೃಷಿಯ ಬಗ್ಗೆ ಅವ್ರು ನಿರ್ದೇಶನ ಕೊಡ್ತಾ ಇದ್ರು. ಈಗ ಅಡಿಕೆ ತೋಟ ಮಾಡ್ಬೇಕಿದ್ರೆ ಅವ್ರಿಗೆ ಗೊತ್ತಿತ್ತು, ಗದ್ದೆ ಬೇಸಾಯ ಅವ್ರಿಗೆ ಗೊತ್ತಿತ್ತು. ಬಾಬಣ್ಣ ಆ ರೀತಿ ಬೆಳೆದು ಬಂದವರು. ಈಗ ಅವರು ಇಲ್ಲಿ ಸಿಕ್ಕಿದಂತ ತನ್ನ ತಾಯಿಯ ಕಡೆಯಿಂದ ಬಂದಂತ ಜಮೀನನ್ನ ಅದರಲ್ಲಿ ಕೃಷಿ ಮಾಡ್ತಾ, ಆನಂತರ ಅವರು ಕೆಲವೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಅದೆಲ್ಲ ಮಾಡಿಕೊಂಡು ಆನಂತರ ಇಲ್ಲಿ ಅವರು ಕೂಡ ಇಲ್ಲೊಂದು ಸಂಕೀರ್ಣ ಅರ್ಚನಾ ಸಂಕೀರ್ಣ ಅಂತ ಹೇಳ್ತೇವೆ, ಅದನ್ನು ಮಾಡಿದ್ದಾರೆ. ಅವರ ಸೂಕ್ಷ್ಮ ಗಮನಿಸ್ಬೇಕಿದ್ರೆ ಒಬ್ಬ ದೈವ ಭಕ್ತ, ಅತೀವ ದೈವ ಭಕ್ತ. ಅವರು ಬೇರೆ ಬೇರೆ ದೈವಗಳ ಚಾಕರಿ ಮಾಡ್ತಾ ಇದ್ದದ್ದು. ಮತ್ತೆ ಅವರ ಮನೆಯಲ್ಲಿ ಕೂಡ ಒಂದು ಕಲ್ರುಟ್ಟಿ ದೈವದ ಆಚರಣೆ ನಿರಂತರವಾಗಿ ಮಾಡ್ತಾ ಇದ್ರು. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನಾನು ಕುಮ್ರದ ಬಗ್ಗೆ ಹೇಳುದಿದ್ರೆ, ಕುಮ್ರದ ಕಟ್ಟೆಯ ನಮ್ಮ ಅರಳಿ ಮರ ಅದು ಉಳಿಬೇಕಿದ್ರೆ ಅದರಲ್ಲಿ ಬಾಬಣ್ಣನ ಒಂದು ನನಗೆ ತಿಳಿದ ಮಟ್ಟಿಗೆ ಅವರದ್ದು ಕೂಡ ಒಂದು ಕೊಡುಗೆ ಇದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಯಾರಾದ್ರೂ
ಆಣಿ ಬಡಿಯುದಿದ್ರೆ ಅಥವಾ ಅದಕ್ಕೆ ಯಾರಾದ್ರೂ ಹತ್ತಿದ್ರೆ ಅದನ್ನ ವಿರೋಧಿಸ್ತಾ ಇದ್ರು. ಅಂದ್ರೆ ಅದನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಅವರ ಪ್ರಮುಖ ಪಾತ್ರ ಇತ್ತು ಅಂತ ನನ್ನ ಭಾವನೆ. ಅಲ್ಲೇ ಅಂಗಡಿ ಸಿಗ್ತು, ಅಲ್ಲೇ ಅಂಗಡಿಗೆ ಅಲ್ಲಿ ನೋಡ್ತಾ ಇದ್ರು, ಯಾರಾದ್ರೂ ಅದ್ರಲ್ಲಿ ಇದು ಮಾಡಿದ್ರೆ ಅದನ್ನ ಬಿಡ್ತಾ ಇರ್ಲಿಲ್ಲ ಅವರು. ಅದಕ್ಕೆ ಆಣಿ ಬಡಿಯುವುದಕ್ಕೆ ಒಂದು ಕೂಡ ಆಣಿ ಇರ್ಲಿಕ್ಕಿಲ್ಲ. ಬೇರೆ ಕಡೆ ಎಲ್ಲ ಬ್ಯಾನರ್ ಕಟ್ಟಬೇಕಿದ್ರೆ ಅದಕ್ಕೆ ಯಾವ್ದೋ ಚಪ್ಪಲಿ ಹಾಕಿ ಹತ್ತಿದ್ರೆ ಅದನ್ನ ಇಳಿಸ್ತಾ ಇದ್ರು. ಅಷ್ಟು ಸಂರಕ್ಷಣೆ ಮಾಡ್ತಾ ಇದ್ರು, ವಿರೋಧಿಸ್ತಾ ಇದ್ರು. ಅದನ್ನ ನಾನು ಗಮನಿಸ್ತಾ ಇದ್ದೆ. ಮತ್ತೊಂದು, ಅವರು ಭಾರತೀಯ ಜನತಾ ಪಕ್ಷವನ್ನ ನೆಚ್ಚಿಕೊಂಡವರು, ಸಕ್ರಿಯ ಕಾರ್ಯಕರ್ತ. ಅದರಲ್ಲಿ ಏನು ಅವ್ರದ್ದು ಇದಿರ್ಲಿಲ್ಲ. ಈಗ ನಾವೊಂದು ಪಕ್ಷ ಇದ್ರೆ ಅವರು ಬೇರೆಯೇ ಪಕ್ಷ, ಆದ್ರೆ ನಮ್ಮೊಳಗೆ ಆತ್ಮೀಯತೆಗೆ ಏನು ಕೊರತೆ ಇರಲಿಲ್ಲ. ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾಗಿ ದುಡಿದದ್ದು, ಕುಮ್ರದ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ದುಡಿದದ್ದು, ಆ ನಂತರ ಅವರು ವರ್ತಕ ಸಂಘದಲ್ಲಿ ದುಡಿದದ್ದು ಎಲ್ಲ ಅವರ ಶ್ರೀರಾಮ ಭಜನಾ ಮಂದಿರ ಅಧ್ಯಕ್ಷರಾಗಿ ಅದರಲ್ಲಿ ಅವರು ಸ್ಟೇಜ್ ಹತ್ತಿ ಕೂರ್ಲಿಕ್ಕೂ ತಯಾರಿದ್ರು, ಅದನ್ನ ಗುಡಿಸೋದಕ್ಕೂ ತಯಾರಿದ್ರು. ಆ ರೀತಿ ಕೆಲಸ ಮಾಡಿದವರೊಬ್ಬ ಧಾರ್ಮಿಕ ಶ್ರದ್ಧೆ ಭಕ್ತಿ ಇರುವಂತವರು, ಒಬ್ಬ ಭಜನೆಗಾರ. ಖಂಡಿತ. ಮತ್ತೆ ಒಳ್ಳೆಯ ಸ್ವರ, ಅವರದು ಸ್ವರ ಮಾಧುರ್ಯದ ಸ್ವರ ಇತ್ತು. ಅವರಿಗೆ ಒಳ್ಳೆಯ ಭಜನೆ ಮಾಡ್ತಾ ಇದ್ರು, ಅದು ನಾವು ಮೆಚ್ಚಬೇಕಾದ್ದು. ಒಳ್ಳೆಯ ಭಜನೆ ಪಟು ಅವರು. ಆ ನಂತರ ಅಂಗಡಿ, ಅವರ ಗೂಡಂಗಡಿ ಅಂತ ಹೇಳಿದ್ರೆ ಅದು ಗೂಡಂಗಡಿ ಮಾತ್ರ, ತುಂಬಾ ವ್ಯಾಪಾರ ಇತ್ತು ಅದಕ್ಕೆ. ಕುಮ್ರದ ಜಂಕ್ಷನ್ ಇರುವಾಗ ಎಲ್ಲ ತರದ ವ್ಯಾಪಾರ. ಈಗ ನಸ್ಯ ಬೇಕಿದ್ರೆ ಬಾಬಣ್ಣ ಬೇಕು, ಜ್ಯೂಸ್ ಬೇಕಿದ್ರೆ ಬಾಬಣ್ಣ ಬೇಕು. ಅವರ ಶರ್ಬತ್ತು ಅಂದ್ರೆ ಅದು ಅಷ್ಟು ಜನಪ್ರಿಯ, ಎಲ್ರು ಬಾಬಣ್ಣ ಶರ್ಬತ್ತು ಕುಡ್ಲಿಕ್ಕೆ ಬರ್ತಾ ಇದ್ದು. ಇದು ಜ್ಯೂಸ್ ಎಲ್ಲ ಟೇಸ್ಟ್ ಆಗಿತ್ತು. ಮಜ್ಜಿಗೆ ಸ್ಪೆಷಲ್, ಮಜ್ಜಿಗೆ ಇರ್ಬೋದು, ಐಸ್ ಕ್ಯಾಂಡಿ ಇರ್ಬೋದು, ಜ್ಯೂಸ್ ಬಾಬಣ್ಣ ಅಂತಲೇ ಅವ್ರಿಗೆ ಕರೆಯುವಂತದ್ದು. ಅದರಲ್ಲಿ ತನ್ನ ಕಾಯಕ. ಒಂದು ನಾನು ಅವರಲ್ಲಿ ನೋಡಿದ್ದು ದುರಹಂಕಾರ ಇರಲಿಲ್ಲ. ಅವರಿಗೆ ಅದು ಒಬ್ಬ ಜಾತಿವಾದಿ ಆಗಿರ್ಲಿಲ್ಲ. ಎಲ್ಲರನ್ನ ಮತ್ತೆ ಅತ್ಯಂತ ಸರಳವಾಗಿದ್ದದ್ದು, ಅದು ಮೆಚ್ಚಬೇಕಾದ್ದು. ಅವರಲ್ಲಿ ದುಡ್ಡು ಎಷ್ಟು ಬೇಕಿದ್ರು ಅವ್ರು ಎಲ್ಲಿ ಬೇಕಿದ್ರು ಒಂದು ಸರಳವಾಗಿ ಹೋಗ್ತಾ ಇರುವಂತದ್ದು. ಮತ್ತು ಒಂದು ಸ್ವಾಮಿನಿಷ್ಠೆ ಅಂತ ಹೇಳ್ತೇವೆ ನಾವು, ಅದು ಅವರಲ್ಲಿ ಇತ್ತು. ಅವರು ಜ್ಯೂಸ್ ಅಂಗಡಿಯಲ್ಲಿ ಇರುವಾಗ್ಲೇ ಅಷ್ಟೇ, ಆ ಸೋಡಾದ ಏನು ಗೋಳಿ ಸೋಡಾ ಅಂತ ಇತ್ತಲ್ಲ, ಅದನ್ನು ಸೈಕಲ್ ಅಲ್ಲಿ ಕೊಂಡೋಗಿ ವ್ಯಾಪಾರ ಮಾಡಿದ್ದು. ಆ ನಂತರ ಅವರು ಇಲ್ಲಿ ಗೂಡಂಗಡಿ ಮಾಡಿದ್ದು. ಆ ನಂತರ ಅವರು ಸಂಕೀರ್ಣ ಮಾಡಿದ್ದು ಒಂದು ವಿಶೇಷ ಏನಂತ ಹೇಳಿದ್ರೆ, ಅವರ ಗೂಡಂಗಡಿ ಹೋಯ್ತು. ಒಂದು ಏನೋ ಒಂದು ಜಂಜಾಟದಲ್ಲಿ, ಅದು ಸರ್ಕಾರದ ಕಾನೂನಿನಲ್ಲಿ ಅವರಿಗೆ ಗೂಡಂಗಡಿ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ. ಆಗ ಅವರು ಮಾಡಿದ್ದು ಏನಂತಂದ್ರೆ, ಅವರೊಂದು ಜಾಗ ಇತ್ತು, ಅವರ ಭಾವನೆಯಿಂದ ಪರ್ಚೇಸ್ ಮಾಡಿದ್ದು. ಅಲ್ಲಿ ಅವರು ಸಂಕೀರ್ಣ ಕಟ್ತಾರೆ. ಆ ನಂತರ ಸ್ವಂತ ಕಟ್ಟಡ ಮಾಡಿ ಅದನ್ನ ಬಾಡಿಗೆ ಕೊಡ್ತಾ ಇದ್ದು. ಮತ್ತೆ ಕೃಷಿ ಕೂಡ ಹಾಗೆ. ಅವರಲ್ಲಿ ಸಣ್ಣ ಹಿಡುವಳಿದಾರರು ಅವರು. ಅಲ್ಲಿ ಒಮ್ಮೆ ಅಡಿಕೆ ತೋಟ ಮಾಡಿದ್ರು, ಆನಂತರ ರಬ್ಬರು ಮಾಡಿದ್ರು, ಅದನ್ನ ಕಾಡ್ದು ಈಗ ಅಡಿಕೆ ಮಾಡಿದ್ರು. ಅದನ್ನ ಶ್ರಮ ಮಾಡದಿದ್ರೆ ಯಾವುದು ಕೂಡ ಆಗುದಿಲ್ಲ. ಆ ರೀತಿಯಾಗಿ ಬೆಳೆದು ಬಂದವರು ಬಾಬಣ್ಣ. ಮತ್ತು ಜನಾನುರಾಗಿ. ಮತ್ತೆ ಅವರು ಒಬ್ರು ನಾಟಕಕಾರರು. ನಾಟಕದಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ನಮ್ಮಲ್ಲಿ ನಾವೆಲ್ಲ ಒಟ್ಟಿಗೆ ನಾಟಕ ಮಾಡ್ತಾ ಇದ್ದದ್ದು, ಯಕ್ಷಗಾನ ಮಾಡ್ತಾ ಇದ್ರು. ಬಾಬಣ್ಣ ಹಾಗೆ ಬೆಳೆದವರು. ಮತ್ತೆ ಮಕ್ಕಳನ್ನು ಕೂಡ ಅವರದೊಂದು ಮೆಚ್ಚಬೇಕಾದ ವಿಚಾರ ಅಂತ ಹೇಳಿದ್ರೆ, ಮಕ್ಕಳಿಗೆ ತನ್ನಲ್ಲಿರುವ ಏನು ಸೊತ್ತು ಉಂಟು ಅದನ್ನ ಅವರು ಜಗಳ ಮಾಡೋದಕ್ಕಿಂತ ಮೊದಲೇ ನಮ್ಮಲ್ಲಿ ಬಂದು ಮಾತಾಡಿ ಅವರಿಗೆಲ್ಲ ಕೊಡ್ಬೇಕು ಅಂತ. ಮಕ್ಕಳಿಗೆ ಇಬ್ರು ಗಂಡು ಮಕ್ಕಳು, ಒಬ್ರು ಹೆಣ್ಣು ಮಕ್ಕಳನ್ನು ಕೂಡ ಒಳ್ಳೆ ಕಡೆ ಕೊಟ್ಟಿದ್ದಾರೆ ಅವರು ಪೆರ್ನೆಗೆ. ಅವರಿಗೆಲ್ಲ ಏನೇನು ಕಿಂಚಿತ್ ಏನು ಪಾಲು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಅವರು ಸ್ವಂತ ಕಾಲಲ್ಲಿ ನಿಲ್ಲುವ ಹಾಗೆ ಮಾಡಿದಂತ ಜವಾಬ್ದಾರಿಯುತ ವ್ಯಕ್ತಿ. ಮತ್ತು ಅವರ ಮರಣ ಅಂತ ಹೇಳಿದ್ರೆ, ಈ ನಾವು ಹೇಳ್ತೇವೆ ಈ ಸಜ್ಜನರ ಮರಣದಲ್ಲಿ ಅವರ ಬದುಕನ್ನ ಗಮನಿಸಬೇಕು ಅಂತ. ಈಗ ಅವರು ನಿಜವಾಗಿ ನಿನ್ನೆ ರಾತ್ರಿ ಕೂಡ ಜ್ಯೂಸ್ ಮಾಡಿ ಅವರಿಗೆ ವ್ಯಾಪಾರ ಮಾಡಿ ಹೋದವರು. ಇವತ್ತು ಬೆಳಿಗ್ಗೆ ಕೂಡ ಅವ್ರು ಏನೋ ಎದೆನೋ ಉಂಟು ಅಂತ ಹೋದ್ರಂತೆ. ಹೋಗುವಾಗ ಅಂಗಡಿಗೆ ಹೋಗಿ ಹಾಗೆ ಹೋದವರು ಅವರು. ಅಚಾನಕ್ ಆಗಿ ನಮಗೆ ನಿಜವಾಗಿ ಅದನ್ನ ನಂಬಲಿಕ್ಕೆ ಆಗುದಿಲ್ಲ. ಬಾಬಣ್ಣ ಹೋದ್ರ ಈ ರೀತಿ. ಹೌದು, ಶಾಕ್. ಬಾಬು ಬಡೆಕೋಡಿ ಅಂದ್ರೆ ಆ ಬಡೆಕೋಡಿ ಅಲ್ಲ, ಕುಮ್ರದಲ್ಲಿ ಅವರ ಒಂದು ಮನೆಗೆ ಹೆಸರು ಬಡೆಕೋಡಿ. ಬಾಬು ಬಡೆಕೋಡಿ ಅಂದ್ರೆ ತುಂಬಾ ಫೇಮಸ್. ಅವರು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ತನ್ನನ್ನ ಶ್ರಮಜೀವಿಯಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಮತ್ತು ನಾನು ಅವರಲ್ಲಿ ಮೆಚ್ಚುವಂಥದ್ದು, ಅವರಲ್ಲಿ ಎಷ್ಟು ಕೂಡ ದುಡ್ಡು ಇತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ, ಬಟ್ ಇತ್ತು ಅವರಲ್ಲಿ ಖಂಡಿತ ದುಡ್ಡು ಇತ್ತು. ಬಟ್ ಅದನ್ನ ತೋರಿಸುವಂಥದ್ದು, ಡಂಬಾಚಾರ, ಅದೇ ಸರಳವಾಗಿ ಬದುಕಿದಂತ ಒಬ್ಬ ವ್ಯಕ್ತಿ. ಸಮಾಜಕ್ಕೆ ಬೇಕಿತ್ತು ಅಂತವರು. ಅವರು ಇಷ್ಟು ಬೇಗ ಅಗಲಿದ್ದು ನಮಗೊಂದು ರೀತಿಯ ಬೇಸರದ ವಿಚಾರ. ಮತ್ತೆ ಅವರ ಮಕ್ಕಳೆಲ್ಲ ಇದ್ದಾರೆ, ಅವರು ಸನ್ನಡತೆಯಲ್ಲಿ ಇದ್ದಾರೆ. ಅವರು ಕೂಡ ಶ್ರಮಜೀವಿಗಳೇ. ಅವರಿಗೆ ಕೂಡ ದೇವರು ಆ ಒಂದು ಶಕ್ತಿಯನ್ನ ಕೊಡಬೇಕು. ಅವರು
ಸಮಾಜದಲ್ಲಿ ಮುಂದೆ ಬರಬೇಕು, ಬರುವಂತೆ ಅವರ ಆತ್ಮ ಅವರಿಗೆ ಅವರ ಆತ್ಮಕ್ಕೆ ಸದ್ಗತಿ ಸಿಗಬೇಕು, ಮತ್ತು ನಾವು ನಂಬಿದಂತೆ ಅವರ ಆತ್ಮ ಇವರನ್ನ ಚಿರಕಾಲ ಎಲ್ಲರನ್ನ ಕಾಪಾಡ್ತಾ ಬರಬೇಕು ಅನ್ನೋದು ನಮ್ಮ ಹಾರೈಕೆ ಅಷ್ಟೇ. ವಿಧಿಯ ಮುಂದೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ವಿಧಿಯ ಆಟದ ಹಿಂದೆ ನಾವೆಲ್ಲರೂ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ. ಆದ್ರೆ ವಿಧಿ ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಎಷ್ಟೋ ತನ್ನ ಅತ್ಯಂತ ಬೇರೆ ಬೇರೆ ಅನಾರೋಗ್ಯದಿಂದ ಬಲಗಳ್ತಾ ಇರುವವರು ನೋಡ್ತೇವೆ. ಅವರಿಗೆ ಮರಣ ಬೇಕು ಅಂತಿದ್ರೆ ಸಿಗುದಿಲ್ಲ. ಇವರಿಗೆ ಮರಣ ಬೇಕು, ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವ್ರು ಸಾಯ್ತೇವೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಬೆಳಿಗ್ಗೆ ಬಂದು ಎದ್ದು ಹೇಳಿದ್ರಂತೆ, ನಾನು ಇನ್ನು ಬದುಕುದಿಲ್ಲ ಅಂತ ಹೇಳಿದ್ರಂತೆ. ಅಂದ್ರೆ ಅವ್ರಿಗೆ ಆ ನೋವು ಅಷ್ಟಿರ್ಬಹುದು ಆಸ್ಪತ್ರೆಗೆ ಹೋಗುವ ಮೊದ್ಲು. ಹೌದಾ? ಅದು ಬಾಯಿ ಮಾತಲ್ಲಿ ಹೇಳಿದಿರ್ಬಹುದು, ಬಟ್ ಅದು ಸತ್ಯ ಆಯ್ತು ನೋಡಿ ಅಲ್ವಾ. ಇವತ್ತು ಅವರ ಎಲ್ಲ ಕಾರ್ಯಕ್ರಮ ಈಗ ಮುಗಿಸಿ ನಾವು ಬರ್ತಾ ಇದ್ದೇವೆ ಅಷ್ಟೇ. ಎಲ್ಲರೂ ಸೇರಿದ್ರು, ಆತ್ಮೀಯರು ಬಂದಿದ್ರು, ರಾಜಕೀಯ ಧುರೀಣರು ಬಂದಿದ್ರು, ಸಾಮಾಜಿಕ ಸೇವಾಕರ್ತರು ಬಂದಿದ್ರು. ಎಲ್ಲರೂ ನಾವು ನಂಬಿದ ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ಲಿ ಅನ್ನೋದು ನಮ್ಮ ಹಾರೈಕೆ. ಅದೇ ಅವರ ಪ್ರಾಮಾಣಿಕತೆಗೆ ಒಂದು ಉದಾಹರಣೆ ಈಗ ಸಿಕ್ಕಿತು. ನಾನು ಅವರ ಅಂಗಡಿ ಹತ್ರ ಹೋಗಿದ್ದೆ. ಹೋದಾಗ ನಿನ್ನೆ 9 ಗಂಟೆ ತನಕ ಅಲ್ಲಿದ್ರಂತೆ. 9 ಗಂಟೆಗೆ ಬಂದ್ ಮಾಡಿ ಹೋಗ್ಬೇಕಾದ್ರೆ ಪಕ್ಕದ ಅಂಗಡಿಯವನ ಹತ್ರ 1,500 ರೂಪಾಯಿ ಕೊಟ್ಟು ಹೇಳಿದ್ರಂತೆ, ಕಬ್ಬು ತಂದವನಿಗೆ ಹಣ ಕೊಡ್ಲಿಕ್ಕೆ ಬಾಕಿ ಇದೆ, ಕೊಟ್ಟು ಬಿಡು ಅಂತ. ಅದೆಲ್ಲ ಇತ್ತು ಲೆಕ್ಕಾಚಾರದ ಮನುಷ್ಯ. ಹೌದು, ದುಡ್ಡು ಉಂಟು ಅಂತ ಬೇಕಾಬಿಟ್ಟು ಖರ್ಚು ಮಾಡಿದ್ದನ್ನು ನಾನು ನೋಡಿದ್ದಿಲ್ಲ. ಆದ್ರೆ ಇದಕ್ಕೆ ಬೇಕಾಗಿ ಧಾರ್ಮಿಕ ಸೇವಾ ಕಾರ್ಯಗಳಿಗೆ ಅವರು ಕೊಡ್ತಾ ಇದ್ದದನ್ನು ನಾನು ಗಮನಿಸಿದ್ದೇನೆ, ನೋಡಿದ್ದೇನೆ. ಮತ್ತು ಕೆಲಸ ಕೂಡ ಮಾಡಿದ್ದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವರು. ಅವರಲ್ಲಿ ನಿಜವಾಗಿ ಅವರು ಕೃಷಿ ಕಾರ್ಮಿಕ ಒಬ್ರು. ಅವರಿಗೆ ಎಲ್ಲ ಇತ್ತು, ಒಂದು ಅಡಿಕೆ ಮರ ನೆಡಬೇಕು, ಅದನ್ನ ಹೇಗೆ ಸಸಿ ಮಾಡಬೇಕು, ಹೇಗೆ ಬೆಳೆಸಬೇಕು ಅನ್ನುವ ಎಲ್ಲ ಜ್ಞಾನ ಅವರಲ್ಲಿ. ಪ್ರಗತಿಪರ ಅಂತ ಹೇಳಿದ್ರು, ಒಬ್ಬ ಚಿಕ್ಕ ರೈತನಾಗಿದ್ರು ಕೂಡ ಅದರ ಎಲ್ಲ ಪಟ್ಟು ಅವ್ರಿಗೆ ಗೊತ್ತಿತ್ತು ಅಂತ, ಎಲ್ಲ ಅನುಭವ ಇತ್ತು. ಅವರು ಕೆಲಸ ಮಾಡ್ಬೇಕಿದ್ರೆ ಅವರು ಗೂಡಂಗಡಿಯಲ್ಲಿ ಇದ್ರು ಅಂತ ಹೇಳಿ ಅವ್ರಿಗೆ ಕೂಲಿ ಕೆಲಸ ಗೊತ್ತಿಲ್ಲ ಅಂತ, ಅದ್ರ ಎಲ್ಲ ಪಟ್ಟು ಗೊತ್ತಿತ್ತು ಅವರಿಗೆ. ಹಾರೆ ಪಿಕಾಸ್ ಎಲ್ಲ ಕೆಲಸ ಮಾಡಿದವರು, ಒಬ್ಬ ಶ್ರಮಜೀವಿ, ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಅವರು ಕಷ್ಟಪಟ್ಟು ಮುಂದೆ ಬಂದವರು ಯಾರಾದ್ರೂ ಇದ್ರೆ ಅದು ಬಾಬಣ್ಣ ಅಂತ ಹೇಳ್ಬೋದು ನಾವು. ಈಗ ವ್ಯಾಪಾರ ಮಾತ್ರ ಇದ್ದದ್ದಲ್ಲ ಅವರಿಗೆ, ಜೀವನದ ಕಷ್ಟಪಟ್ಟು ಮುಂದೆ ಬಂದದ್ದನ್ನ ಗಮನಿಸಿದ್ದೇನೆ ನಾನು. ಅವರ ಕುಟುಂಬ ಕೂಡ ಮುಂದೆ ಸ್ವಲ್ಪ ಅನಾರೋಗ್ಯ ಅದೆಲ್ಲ ಇತ್ತು, ಅದು ಮಾಮೂಲು ಬರುವಂತದ್ದು. ದೈವ ಭಕ್ತಿ ಇತ್ತು, ನಾನು ಅದನ್ನ ಗಮನಿಸಿರುವಂತದ್ದು. ಮತ್ತೆ ಅವರು ರಾಜಕೀಯವಾಗಿ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಸಾಮಾಜಿಕವಾಗಿ ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡುವಂತ ಒಂದು ಮನುಷ್ಯ. ಹೋದಾಗ ಒಂದು ನಗುಮುಖದಿಂದ ಅದು ಎಲ್ರಿಗೂ ಅದಿತ್ತು, ಅದನ್ನ ನಾವು ಗಮನಿಸಿದ್ದೇವೆ. ಸ್ವಲ್ಪ ನಿಷ್ಠುರವಾದಿ ಅದನ್ನ ನೇರ ನೋಡಿ, ಅದು ಹೇಳ್ಬೇಕಾದನ್ನ ಸರಳವಾಗಿ ಮತ್ತು ನೇರವಾಗಿ ಹೇಳ್ತಾ ಇದ್ದದ್ದು, ಅದನ್ನ ನಾವು ಗಮನಿಸಿದ್ದೇವೆ. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಮಯ ನಮಗೆ ನೀಡಿದಕ್ಕಾಗಿ. ಆಯ್ತು, ನೋಡಿ ನನಗೆ ಖುಷಿಯಾದ್ದು ನಿಮ್ದು, ನಿಮ್ಮ ಟಿವಿಯವರು ನಮ್ಮ ಒಂದು ಸ್ಥಳೀಯ ಒಂದು ಯಾರೆಲ್ಲ ಸಮಾಜ ಮುಖ್ಯ ಕೆಲಸ ಮಾಡಿದವರನ್ನ ಅವರು ಮರಣ ನಂತರ ಇರ್ಲಿ ಅದಕ್ಕೆ ಮೊದಲು ಇರ್ಲಿ ನೀವು ಪರಿಚಯ ಮಾಡ್ತಾ ಇರುವಂತದ್ದು ನಿಮ್ದು ಖುಷಿ ಆಯ್ತು. ನಿಮ್ಮ ಟಿವಿ ಕೂಡ ಅಂದ್ರೆ ನಾನು 24 ವರ್ಷದಿಂದ ಅವ್ರ ಜೊತೆ ಇದ್ದೆ. ಅವ್ರ ಅಂಗಡಿಗೆ ಹೋದ್ರೆ 20 ನಿಮಿಷ ಕೂತ್ಕೊಂಡೆ ಅಲ್ಲಿ ಮಾತಾಡ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದೊಂದು ರೀತಿಯ ಹೇಳ್ತೇವೆ ನಾವು, ಒಂದು ಕಟ್ಟೆ ಇದ್ದಾಗೆ. ಎಲ್ರು ಯುವಕರು ಇಲ್ಲಿರುವಾಗ, ಗೂಡಂಗಡಿ ಇಲ್ಲಿರುವಾಗ, ಸ್ವಲ್ಪ ದೂರ ಈಗ ಅವರ ಸಂಕೀರ್ಣಕ್ಕೆ ಹೋದ್ಮೇಲೆ ಸ್ವಲ್ಪ ಇದು ಇಲ್ಲಿಯ ಸಂಪರ್ಕ ಸ್ವಲ್ಪ ಕಡಿಮೆ ಆಗಿದ್ರು ಕೂಡ ಇಲ್ಲಿರುವಾಗ ಅದೊಂದು ಕಟ್ಟೆ, ಅದೊಂದು ಮೀಟಿಂಗ್ ಹಾಲ್. ಎಲ್ರಿಗೂ ಯಾರಿಗೆ ಬೇಕಾದ್ರೆ ಬಾಬಣ್ಣ ಅಂಗಡಿ ಒಂದು ಲ್ಯಾಂಡ್ ಮಾರ್ಕ್, ಅದು ಕುಮ್ರದ್ದು, ಅದು ಲ್ಯಾಂಡ್ ಮಾರ್ಕ್ ಆಗಿತ್ತು ಬಾಬಣ್ಣ ಅಂಗಡಿ ಹತ್ರ, ಅರ್ಚನಾ ಜ್ಯೂಸ್ ಸೆಂಟರ್ ಅಂತ ಹೇಳಿದ್ರೆ. ಆ ರೀತಿಯಾಗಿದ್ರು. ಅದೇ ನಾವು ವಿಧಿಯ ಆಟದ ಮುಂದೆ ಆಗ ನೀವು ಹೇಳಿದ ಹಾಗೆ ನಮ್ದು ಆಟ ಏನಿಲ್ಲ, ನಾವು ಅದಕ್ಕೆ ಒಪ್ಪಿಕೊಳ್ಳಬೇಕು ಅಷ್ಟೇ. ಅದೇ ಅವರು ಇಲ್ಲಿ ನಮ್ಮ ಭಜನಾ ಮಂದಿರದ ಶ್ರೀರಾಮದ ಕಡೆನೆ ಅಲ್ಲಿ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಊಟ ಕೊಡ್ತಾ ಇದ್ರು, ಪಾಯಸ ಕೊಡ್ತಾ ಇದ್ರು, ಮನೆಗೆ ಪಾರ್ಸಲ್ ಕೊಡ್ತಾ ಇದ್ರು. ನಮ್ಮ ಹತ್ರ ಮನೆಯಲ್ಲಿ ಅಲ್ಲಿಂದ ಏನಾದ್ರು ಬಾಲಗಿಡ ಬೇಕಿದ್ರೆ ನಮ್ಮ ಮನೆಗೆ ಬಂದು ತಗೊಂಡು ಹೋಗುದು ಅಂತ ಒಂದು ಸಂಬಂಧ ನಾವು ಹೇಳ್ತೇವೆ, ಬಾಯಲ್ಲಿ ಹೇಳ್ತೇವೆ. ಸೌಹಾರ್ದಯುತವಾಗಿ ಬದುಕಬೇಕು, ಬಾಳಬೇಕು ಅಂತ ಭಾಷಣದಲ್ಲಿ ಹೇಳ್ತೇವೆ. ಯಾರು ತನ್ನ ನಿಜ ಜೀವನದಲ್ಲಿ ಅದನ್ನ ಮಾಡಿ ತೋರಿಸ್ತಾರ, ನಿಜ ಜೀವನದಲ್ಲಿ ಯಾರು ಮಾಡ್ತಾರ ಅವನೇ ಒಬ್ಬ ಸೆಕ್ಯುಲರ್ ಪರ್ಸನ್ ಅಂತ ಹೇಳುತ್ತೆ. ನಾನು ರಾಜಕೀಯ ಗಮನಿಸಿದ್ದಲ್ಲ, ನಿಜ ಜೀವನದಲ್ಲಿ ಯಾರು ಮಾಡಿದ್ದಾರೆ, ಮಾಡಿ ಯಾರು ತೋರಿಸ್ತಾರೆ, ಯಾರು ತನ್ನ ದೈನಂದಿನ ಜೀವನದಲ್ಲಿ ನೀವು ಹೇಳಿದಾಗೆ ಒಬ್ಬ ನಿಮ್ಮ ಮನೆಯಿಂದ ಬಾಳೆ ನಿಮಗೆ ಕೊಡುವಂತದ್ದು, ಕತ್ತಿ ಕೊಡುವಂತದ್ದು, ನಿಮ್ಮ ಅದು ಬೆಳೆದರೆ ಖಂಡಿತವಾಗಿ ಅದು ಹಿಂದಿನ ಕಾಲದಲ್ಲಿ ಇತ್ತು. ಈಗ ಅದು ಕಾಣೋದಕ್ಕೆ ಕಷ್ಟ ಆಗ್ತಾ ಇದೆ. ಗಣಪತಿಗೆ ಬಾಳೆಗಿಡ ನಮ್ಮ ಮನೆಯಿಂದ ನೋಡಿ ಗಣಪತಿಯನ್ನ ಮಾಡುವವರು ಅವರು ನಿಮ್ಮ ಮನೆಯಿಂದ ತರುವಂತ, ಬೇರೆಲ್ಲ ದೊಡ್ಡ ರದ್ದ ಅಂತ ಆಗ್ತಿತ್ತು, ರದ್ದ ಅಂತ ಆಗ್ತಾ ಇತ್ತು, ಅದನ್ನ ಮಾಡುದಿಲ್ಲ ಅವರು. ಹಾಗೆ ಅವರು ಬೆಳೆದವರು, ಅಂತವ್ರು ಬೇಕಿತ್ತು ಸಮಾಜಕ್ಕೆ ಅಂತ ನಮ್ಮ. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಮಯ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.
ಸೊ ಇದಾಗಿದೆ ನಮ್ಮ ವಕೀಲರ ಮಾತು. ಅವರ ಜೊತೆ ಸೇರ್ಕೊಂಡು ಅವರೊಂದು ಪ್ರಾಮಾಣಿಕತೆ ವ್ಯಾಪಾರವನ್ನು ಎಲ್ಲವನ್ನು ದೂರದೃಷ್ಟಿ ಇಟ್ಕೊಂಡು ಕಂಡವರು. ಅದರ ಜೊತೆಗೆ ಅವರ ನೆರೆಕೆರೆಯವರು ನೇಬರ್ ಕೂಡ ಹೌದು. ಅವರೊಂದು ತೋಟದ ಆ ಕಡೆ ಇರ್ಬೋದು, ಅಲ್ಲೇ ಇದ್ದುಕೊಂಡು ಅವರ ಜೀವನ ಚರಿತ್ರೆಯನ್ನು ಅರಿತುಕೊಂಡವರು. ನಾನು ಆಗ ಹೇಳಿದ ಹಾಗೆ ಸಮಾಜದಲ್ಲಿ ದೊಡ್ಡದನ್ನು ಮಾಡ್ಕೊಂಡು ಇಡುವುದಕ್ಕಿಂತ ಮುಂಚೆ ಸಮಾಜಕ್ಕಾಗಿ ಏನು ಮಾಡಿದ್ದಾರೆ, ಜನರಿಗೋಸ್ಕರ ಏನ್ ಮಾಡಿದ್ದಾರೆ, ಅದು ಯಾವತ್ತೂ ಶಾಶ್ವತವಾಗಿರುತ್ತೆ. ಅವರು ಮಾಡಿದಂತಹ ಕಟ್ಟಡ ಆಗಿರ್ಬೋದು, ಬೇರೆ ಬೇರೆ ಪ್ರಾಪರ್ಟಿ ಆಗಿದೆ, ಯಾರು ಹೇಳ್ತಾ ಇಲ್ಲ. ಬದಲಾಗಿ ಅವರು ಮಾಡಿದಂತಹ ಒಳ್ಳೆತನವನ್ನು, ಅವರು ಸಮಾಜಕ್ಕಾಗಿ ಮಾಡಿದ್ದನ್ನು, ಬಡವರಿಗೋಸ್ಕರ ಆ ಸಮಯದಲ್ಲಿ ಏನೆಲ್ಲ ಮಾಡಿದ್ದಾರೆ, ಮಕ್ಕಳು ಹೋದಾಗ ಲಾಲಿ ಫ್ರೀ ಕೊಡೋದಾಗಿರ್ಬೋದು, ಐಸ್ ಕ್ಯಾಂಡಿ ಫ್ರೀ ಆಗಿರ್ಬೋದು, ಜ್ಯೂಸ್ ಕೊಡೋದಾಗಿರ್ಬೋದು, ಇವೆಲ್ಲವನ್ನು ಭಾವನೆ ಮಾಡ್ಕೊಂಡು ಬಂದದಕ್ಕೋಸ್ಕರ ಇವತ್ತು ಅವರ ಬಗ್ಗೆ ಇಷ್ಟೊಂದು ಗುಣಗಾನವನ್ನು ಹೇಳ್ತಾ ಇದ್ದಾರೆ. ಸೊ ಎಲ್ರು ಇದನ್ನೇ ಮಾಡ್ಕೊಂಡು ಹೋಗ್ಬೇಕು ಸಮಾಜದ ಅಂತ ಹೇಳ್ತಾ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ವೀಕ್ಷಕರು, ಇವತ್ತು ನಮ್ಮ ಜೊತೆ ಆಕರ್ಷಣ್ ಇಂಡಸ್ಟ್ರೀಸ್ ಮಾಲಕರಾದಂತಹ KP ಸಾದಿಕ್ ಹಾಜಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಮನೆಯ ಮುಂದ್ಗಡೆ ಇದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಜ್ಯೂಸ್ ಬಾಬನ್ ಅಂತ ಹೇಳಿ ಪರಿಚಿತರಾದಂತಹ ವ್ಯಕ್ತಿ. ಹಲವಾರು ವರ್ಷಗಳಿಂದ ನಿಮ್ಮ ಮನೆಯ ಹಿತ್ತಲಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿ. ಅವರ ಒಡನಾಟ ನೀವು ಕಂಡಿರ್ಬೋದು, ಅವರ ಪ್ರಾಮಾಣಿಕತೆ ಕಂಡಿರ್ಬೋದು, ಅವರ ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಇವೆಲ್ಲವನ್ನು ಹತ್ತಿರದಂತಹ ಕಂಡಂತಹ ಒಬ್ಬ ವ್ಯಕ್ತಿ ನೀವು. ಸೊ ಅವರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು? ನಮ್ಮ ತುಳುನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ವ್ಯಾಪಾರದಲ್ಲಿ ಹೇಗೆ ಒಂದು ಮಾದರಿ ಜೀವನವನ್ನು ನಡೆಸಬೇಕು, ಹೇಗೆ ನಡೆಸಬಹುದು ಅಂತ ಹೇಳಿ ತೋರಿಸಿಕೊಟ್ಟವರು ನಮ್ಮ ಬಾಬಣ್ಣ. ಅರ್ಥಾತ್ ಜ್ಯೂಸ್ ಬಾಬಣ್ಣ ಅಂತಲೇ ಅವರು ಚಿರಪರಿಚಿತರು. ಅವರು ತುಂಬಾ ವಿಷಾದ ಆಗ್ತದೆ ನಮ್ಮನ್ನು ಇವತ್ತು ಅಗಲಿದರು. ಅವರು ಮೊದಲಿನಲೇ ನಾನು ಸಣ್ಣವನಿರುವಾಗಲೇ ನಾನು ನೋಡ್ತಾ ಇದ್ದೆ. ಪುತ್ತೂರಿನ ಒಂದು ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ನಾವು ಬಾಯಾರಿ ಹೋದಾಗ ರಸ್ತೆಯಲ್ಲಿ ಹೋಗ್ತಾ ಇರುವಾಗ್ಲೇ ಅವರು ಕರೆದು ಮಾತಾಡಿಸ್ತಾ ಇದ್ರು. ಊರಿನವರು ಎಂಬ ಆ ಒಂದು ಒಡನಾಟ, ಆ ಒಂದು ಏನು ಪ್ರೀತಿ, ಅದರಲ್ಲಿ ಕರೆದು ಅವರು ಜ್ಯೂಸ್ ಕೊಡುವುದಾಗ್ಲಿ, ಏನು ಫ್ರೂಟ್ ಸಲಾಡ್ ಕೊಡುವುದಾಗ್ಲಿ, ಅದು ಆ ಒಂದು ಹಾಸ್ಪಿಟಾಲಿಟಿ ಅಂತ ಹೇಳ್ತೇವೆ, ಅದರಲ್ಲಿ ಎತ್ತಿದ ಕೈ. ಹಾಗೆ ಇಲ್ಲಿ ನಾವು ಆಮೇಲೆ ಅವರು ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಗೂಡಂಗಡಿ ತರ ಇಟ್ಟು ಅದರಲ್ಲಿ ಜ್ಯೂಸಿನ ಅಂಗಡಿ ಮಾಡಿಕೊಂಡು ಎಳ್ನೀರು ಮಾರಿಕೊಂಡು ತುಂಬಾ ಕಷ್ಟದಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ರು. ಅದನ್ನು ನಾವು ನೋಡಿದ್ದೆ. ಆದ್ರೂ ಕೂಡ ನಾನು ಕಂಡ ಒಂದು ವಿಶೇಷತೆ ಅಂದ್ರೆ, ಆವಾಗ್ಲೇ ಅವರು ನಮ್ಮ ಮುಕುಂದಣ್ಣ ಇದ್ರು. ಅವರು ಕೂಡ ನಮ್ಮನ್ನು ಆಗಲಿ ಕೆಲವು ವರ್ಷಗಳಾಯ್ತು. ನಾಟಿ ವೈದ್ಯರವರು, ಕುಂಬ್ರ ಸಹಕಾರಿ ಸಂಘದ ಕಾರ್ಯದರ್ಶಿಗಳು ಕೂಡ ಆಗಿದ್ರು, ಜೊತೆಗೆ ನಾಟಿ ವೈದ್ಯರು. ನಮ್ಮಲ್ಲಿ ಕೆಲವರು ಕಹಿಬೇವಿನ ಸೊಪ್ಪಿಗೆ ಬರ್ತಾ ಇದ್ರು. ನಮ್ಮ ಮನೆಯಲ್ಲಿ ಕಹಿಬೇವಿನ ಸೊಪ್ಪು ಇತ್ತು, ಮುಕುಂದನ್ನ ಕಳಿಸ್ತಾ ಇದ್ರು. ಆಗ ಕೇಳ್ತಾ ಇದ್ದೆ ಅವ್ರ ಹತ್ರ, ಇದು ಬೊಂಡ ಎಲ್ಲಿಂದ ತಕೊಂಡ್ರಿ ಅಥವಾ ಏನು? ಕೆಲವು ಕಾಯಿಲೆಗಳಿಗೆ ಮುಕುಂದನ್ನ ಏನು ಕಬ್ಬಿನ ಜ್ಯೂಸ್ ಕೊಡ್ಲಿಕ್ಕೆ ಹೇಳ್ತಾ ಇದ್ರು. ಹಣ ತರ್ಲಿಲ್ಲ ಆಯ್ತು, ಮುಕುಂದನಿಗೆ ಹೇಗೂ ಹಣ ಕೊಡ್ಲಿಕ್ಕಿಲ್ಲ. ಅದೇ ರೀತಿ ಬಾಬಣ್ಣ ಹಣ ಇಲ್ಲದಿದ್ರು, ಹಣ ನೀವು ಯಾವಾಗ್ಲಾದ್ರೂ ಕೊಡಿ, ನೋಡಿ ಎಳ್ನೀರು ತಕೊಳ್ಳಿ ನೀವು, ಮತ್ತೆ ಇದು ಕಬ್ಬಿನ ಜ್ಯೂಸ್ ಕುಡಿಯಿರಿ ಅಂತ ಹೇಳಿ ಅವರಿಗೆ ಜ್ಯೂಸ್ ಕುಡಿಸ್ತಾ ಇದ್ರು. ಜಾಸ್ತಿ ಇದು ಹಣ ಸಿಕ್ಕಿರ್ಲಿಕ್ಕಿಲ್ಲ, ಆ ಒಂದು ಹಣದ ಅಪೇಕ್ಷೆ ಅವರಿಗೆ ಇರ್ಲಿಲ್ಲ. ಆಮೇಲೆ ನಾನು ನೋಡಿದ್ರಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ, ಶಾಲಾ ಮಕ್ಕಳಿಗೆ, ಪುಟ್ಟ ಮಕ್ಕಳು ಬಂದು ಹೀಗೆ ಕಬ್ಬಿನ ಜ್ಯೂಸ್, ಈ ಮೆಷಿನ್ ಓಡ್ತಾ ಇರೋದು, ಇದನ್ನೆಲ್ಲ ಮೊದಲಿನ ದಿನದಲ್ಲಿ ನೋಡ್ಲಿಕ್ಕೆ ಒಂದು ವಿಶೇಷ. ಶಾಲಾ ದಿನಗಳಲ್ಲಿ ಅದನ್ನ ನೋಡ್ತಾ ಇರ್ಬೇಕಿದ್ರೆ ಅಲ್ಲಿ ಆದ್ರೂ ಮಕ್ಳು ಇದ್ರು, ಒಂದು ಅರ್ಧ ಗ್ಲಾಸ್ ಆದ್ರೂ ಜ್ಯೂಸ್ ಕೊಡ್ತಾ ಇದ್ರು, ಪರ್ ಮಗ ಅಂತ ಹೇಳಿ ಕೊಡ್ತಾ ಇದ್ರು. ಅವರ ಆ ಒಂದು ವಿಶೇಷತೆ, ಒಂದು ಹೃದಯ ವಿಶಾಲ್ಯತೆ ಇರ್ಬೋದು. ಅದಕ್ಕೆ ಭಗವಂತ ಅವರಿಗೆ ಈ ಒಂದು ರಸ್ತೆ ಬದಿಯಲ್ಲಿ ಒಂದು ಅಂಗಡಿ ಇದ್ರು ಕೂಡ ಆಮೇಲೆ ಕೃಷಿಯನ್ನು ಕೊಟ್ಟ. ಅವರು ಕೃಷಿಯಲ್ಲಿ ಕೂಡ ಒಳ್ಳೆ ಸಾಧನೆ ಮಾಡಿದ್ರು. ಆಮೇಲೆ ಕೃಷಿ ಮಾಡಿದ್ರು. ಕುಮ್ರದಲ್ಲಿ ಸ್ವಂತ ಜಾಗ ತಕೊಂಡು ಅದರಲ್ಲಿ ಸ್ವಂತ ಕಟ್ಟಡ ನಿರ್ಮಿಸಿದ್ರು. ಒಬ್ಬ ವ್ಯಾಪಾರಿ, ಒಬ್ಬ ಸಹೋದ್ಯೋಗಿ ಹೇಗೆ ಹಂತ ಹಂತವಾಗಿ ಮೇಲೆ ಇರಬೇಕು ಅಂತ ಹೇಳಿ ಒಂದು ಮಾದರಿಯನ್ನು ಕೂಡ ನಮಗೆ, ನಮ್ಮ ನಾಡಿಗೆ ಕೊಟ್ಟು ಇವತ್ತು ನಮ್ಮನ್ನು ಅವರು ಅಗಲಿದರು. ಅವರಿಗೆ, ಅವರ ಏನು ಕುಟುಂಬಸ್ಥರಿಗೆ ಈ ಒಂದು ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ನಾನು ಕೇಳಿಕೊಳ್ತೇನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಏನೇ ಆಗ್ಲಿ, ನಮ್ಮನ್ನು ಬಿಟ್ಟು ಆಗಲಿದಂತಹ ನಮ್ಮ ಪ್ರೀತಿಯ ಜ್ಯೂಸ್ ಬಾಬಣ್ಣನಿಗೆ ಕೊನೆಯ ವಿದಾಯವನ್ನು ಹೇಳುತ್ತಾ, ಒಂದಷ್ಟು ಮಂದಿ ಸಿಕ್ಕಿದ್ರು, ಮಾತಾಡಿಸಿದೆವು. ಬಿಸಿಲಿನ ತಾಪ ಇದ್ದ ಕಾರಣ ಯಾರು ನಮಗೆ ಇಲ್ಲಿ ಪೇಟೆಯ ಭಾಗದಲ್ಲಿ ಸಿಗ್ತಾ ಇಲ್ಲ. ಸೊ ಏನೇ ಆಗ್ಲಿ, ನಮ್ಮ ಪ್ರೀತಿಯ ಬಾಬಣ್ಣನಿಗೆ ನಾನು ಕೊನೆಯದಾದಂತಹ ವಿದಾಯವನ್ನು ಹೇಳುತ್ತಾ, ಈ ಮಿಷಿನ್ ಇನ್ಯಾವಾಗ ಕೆಲಸ ಮಾಡುತ್ತೋ, ಇನ್ಯಾವಾಗ ಮತ್ತೆ ತಿರುಗುತ್ತೋ ಎನ್ನುವಂತಹ ವಿಷಯ ಗೊತ್ತಿಲ್ಲ. ಆದ್ರೂ ಈ ಪ್ರೀತಿಯನ್ನು ಇಲ್ಲೇ ಬಿಟ್ಟೋದಂತಹ ಬಾಬಣ್ಣನಿಗೆ ಕೂಡ ವಿದಾಯವನ್ನು ಹೇಳುತ್ತಾ, ಅದರ ಜೊತೆಗೆ ನಾನು ಎಲ್ರಿಗೆ ಹೇಳುವಂಥದ್ದು, ಇದ್ದಷ್ಟು ಕಾಲ
ಒಳ್ಳೆಯದಾದಂತಹ ಒಳ್ಳೆಯ ರೀತಿಯಾದಂತಹ ಒಂದು ಜೀವನವನ್ನು ನಡೆಸಿ ಎಲ್ರಿಗೂ ಉಪಕಾರ ಆಗುವಂತಹ ರೀತಿಯಲ್ಲಿ ಜೀವನವನ್ನು ನಡೆಸಿ ನಿಮ್ಮಿಂದ ಉಪಕಾರ ಆಗದಿದ್ರೂ ಪರವಾಗಿಲ್ಲ, ಮತ್ತೊಬ್ಬರಿಗೆ ಒಂದು ಉಪದ್ರವವನ್ನು ಮಾಡದೆ ತಮ್ಮ ಜೀವನ ಶೈಲಿಯನ್ನು ಸಾಗಿಸಿಕೊಂಡು ಹೋದ್ರೆ, ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹೋದ್ರೆ, ಒಂದಷ್ಟು ಬಡವರಿಗೆ ಒಳ್ಳೆಯದನ್ನು ಮಾಡ್ತಾ ಹೋದ್ರೆ, ಖಂಡಿತವಾಗಿಯೂ ನೀವು ಮರಣ ಹೊಂದಿದ್ರೂ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯಲಿದೆ. DTV ಕನ್ನಡ, ಇದು ಕನ್ನಡಿಗರ ಕಣ್ಣು.